ಕರ್ತನೆ, ಈ ಆರಾಧನೆ ಆರಂಭವನ್ನು ನಿನ್ನ ಕರಗಳಿಗೆ ಒಪ್ಪಿಸಿಕೊಳ್ಳಲಾಗಿದ್ದೇನೆ ಸ್ವಾಮಿ. ಸ್ವಾಮಿ, ನಮ್ಮ ಚಿತ್ತವಲ್ಲ ಕರ್ತನೆ, ನಿನ್ನ ಚಿತ್ತ ಒಂದೇ ಇಲ್ಲಿ ನೆರವೇರಲಿ ಸ್ವಾಮಿ. ನಿನ್ನ ನಾಮ ಒಂದೇ ಇಲ್ಲಿ ಕೀರ್ತಿಗೆ ಬರಲಿ ಕರ್ತನೆ. ಸ್ವಾಮಿ, ನೀವು ಮಾಡುವಂಥ ಕಾರ್ಯಗಳನ್ನು ಮಾಡು ಕರ್ತನೆ. ಸ್ವಾಮಿ, ನಿನ್ನ ಹಸ್ತ ಇಲ್ಲಿ ಬರೋದ ಒಬ್ಬೊಬ್ಬರ ಮೇಲೆ ಅದು ಇಳಿಯಲಿ ಕರ್ತನೆ. ಸ್ವಾಮಿ, ಅವರ ಚಿಂತಾ ಭಾರವನ್ನು ನೀನು ತೆಗೆದುಕೊಂಡು ಸ್ವಾಮಿ ಅವರಿಗೆ ಶಾಂತಿಯಿಂದ ಪಾಲಿಸ್ಕೊಳ್ತಾನೆ. ಹೌದು ಕರ್ತನೆ, ಸ್ತೋತ್ರ ಸ್ವಾಮಿ. ಸ್ವಾಮಿ, ಆರಾಧನೆ ಆರಂಭದಿಂದಲೂ ಸ್ವಾಮಿ ಅಂಥದವರೆಗೂ ಸ್ವಾಮಿ ನೀನು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸಬೇಕಾಗಿ ಬೇಡಿಕೊಳ್ತಾನೆ ಕರ್ತನೆ. ಸ್ವಾಮಿ, ಇಲ್ಲಿ ಬಂದಿರುವ ಎಲ್ಲರನ್ನು ಆಶೀರ್ವದಿಸಿ ಕಾಪಾಡಿ ನಡೆಸಿ ಸ್ವಾಮಿ. ಕಾರಣದಿಂದ ಭಯದ ಇರುವವರನ್ನು ಕರುಗಳು ಒಪ್ಪಿಸ್ಕೊಳ್ತಾನೆ ಸ್ವಾಮಿ. ಅವರು ಇರುವ ಸ್ಥಳಗಳಲ್ಲಿ ಅವರನ್ನು ಆಶೀರ್ವದಿಸು ಸ್ವಾಮಿ. ಆನ್ಲೈನಲ್ಲಿ ವೀಕ್ಷಿಸುವ ಎಲ್ಲರನ್ನ ಕರುಗಳು ಒಪ್ಪಿಸ್ಕೊಳ್ತಾನೆ ಸ್ವಾಮಿ. ಆಶೀರ್ವದಿಸು ಕರ್ತನೆ. ಸ್ವಾಮಿ, ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಿನ್ನ ಚಿತ್ತ ಒಂದೇ ಇಲ್ಲಿ ನೆರವೇರಲಿ. ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಜೀವಳ ತಂದೆ, ಆಮೇನ್. ಕೀರ್ತನೆಯ ಪುಸ್ತಕ 118 23 ಈ ರೀತಿ ಹೇಳ್ತದೆ. 24 ಈ ದಿನವು ಯೆಹೋವನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ ಎಂಬುದಾಗಿ. ಸೊ ಈ ಸಾಂಗ್ ಹೀಗೆ ಇರ್ತದೆ. ಕರ್ತನು ನೇಮಿಸಿದ ಜಯದ ದಿನವಿದು, ಕರ್ತನು ನೇಮಿಸಿದ ಜಯದ ದಿನ ಇದಾಗಿದೆ, ಕರ್ತನು ನೇಮಿಸಿದ ಜಯದ ವರ್ಷ ಇದಾಗಿದೆ. ನಮಗೆ ಸೋಲೆ ಇಲ್ಲ. ಆಮೆನ್. ಅಲ್ಲೂ ನಾವೆಲ್ಲರೂ ಎದ್ದು ನಿಂತು ಸಂಗೀತದೊಂದಿಗೆ ದೇವರನ್ನು ಸ್ತುತಿಸಲು ಹೋಗುವ. ಜಯದ ದಿನವಿದು ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಕರ್ತನು ನೇಮಿಸಿದ ಜಯದ ದಿನವಿದು ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ, ನನ್ನ ರಕ್ಷಕ ಸರ್ವಶಕ್ತನು ನನ್ನ ಪಕ್ಷ ಇರುವ. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು. ಲೋಕ ಮನುಷ್ಯರು ನನಗೆ ಎದುರಾಗಿ ಏನು ಮಾಡಲಾಗದು. ಸೋಲಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. ಹಲ್ಲೆಲೂಯಾ, ಸೋಲಿಲ್ಲ. ಹಲ್ಲೆಲೂಯಾ, ಜಯ ಉಂಟು. ಕರ್ತನು ನೇಮಿಸಿದ ಜಯದ ದಿನವಿದು ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ನನ್ನ ಬಲವಾದ ಕೀರ್ತನೆಯು ಆದ ನನ್ನ ರಕ್ಷಣೆಯ
ಜೀವದ ಕೀರ್ತನೆಯೂ ಆದ ನನ್ನ ರಕ್ಷಣೆಯಾದ ನೀತಿವಂತರ ಗುಡಾರದಿ ಜಯ ಘೋಷ ಮೊಳಗಲಿ. ನೀತಿವಂತರ ಗುಡಾರದಿ ಜಯ ಘೋಷ ಮೊಳಗಲಿ. ಸೋಲಿಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಕರ್ತನು ನೇಮಿಸಿದ ಜಯದ ದಿನವಿದು. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆ ಕಲ್ಲಾಯಿತು. ತಳ್ಳಲ್ಪಟ್ಟ ಕಲ್ಲು ಕಟ್ಟಡ ಕೆಲಸಕ್ಕೆ ಮೂಲೆ ಕಲ್ಲಾಯಿತು. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈತಟ್ಟಿ ನಲಿದಾಡುವ. ಕರ್ತನ ಕಾರ್ಯ ಇದು ಅತಿಶಯ, ಇದು ಕೈತಟ್ಟಿ ನಲಿದಾಡುವ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಸೋಲು ಇಲ್ಲ ನನಗೆ, ಜಯದ ಹೆಜ್ಜೆ ಇಡುವೆ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಇಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಎಂದು ಆನಂದಿಸುವ, ಹರ್ಷಿಸುವ, ಹಲ್ಲೆಲೂಯಾ ಹಾಡುವ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಎಂದೆಂದಿಗೂ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವಿಲ್ಲ ಸ್ತೋತ್ರ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ನೀತಿಯ ಹಸ್ತದಿ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ
ದೊಡ್ಡ ದೇವರಿಗೆ ಒಂದು ದೊಡ್ಡ ಚಪ್ಪಾಳೆ ಅಂತ ತಟ್ಟುವನ. ಅಬ್ರಹಾಮನ ದೇವರಾಗಿರುವ ಆತನೇ, ಇಸಾಕನ ದೇವರಾಗಿರುವ ಆತನೇ ಸ್ವಾಮಿ, ಈ ದಿನದಂದು ಸ್ವಾಮಿ ನಮ್ಮ ಹತ್ತಿರ ನೀನಿರುತ್ತೆ, ಅದಕ್ಕಾಗಿ ಸ್ತೋತ್ರ ಕರ್ತನೆ. ಸ್ವಾಮಿ, ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು, ಆದ್ರೆ ಕರ್ತ ನೀ ನಮ್ಮ ಜೊತೆಯಲ್ಲಿ ನಮ್ಮ ನಡೆಸುವ ದೇವರಾಗಿದ್ದಿ. ದೀನನನ್ನು ಧೂಳಿನಿಂದ ಎತ್ತಂತ ದೇವರು ನೀನು ಸ್ವಾಮಿ. ಶ್ರೀಮಂತಿಕೆಯನ್ನು ನೀಡಿರು ಕರ್ತನೆ ಸ್ವಾಮಿ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ಅಬ್ರಹಾಮನ ದೇವರೇ, ಇಸಾಕನ ದೇವರೇ ಸ್ವಾಮಿ, ಇದನ್ನ ನಮ್ಮ ಜೊತೆಯಲ್ಲಿ ನೀನಿದ್ದು ಈ ಒಂದು ಲೋಕದಲ್ಲಿ ನಮ್ಮ ನಡೆಸುವುದಕ್ಕಾಗಿ ಸ್ತೋತ್ರ. ಅಬ್ರಹಾಮನ ಓ ದೇವರೇ, ನೀವೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ಹೆತ್ತ ತಾಯಿ ತನ್ನ ಮಗುವನ್ನು ಹೊತ್ತುಕೊಳ್ಳುವ ಹಾಗೆ ಅನುದಿನವೂ ನನ್ನ ಭಾರವನೇ ಹೊತ್ತು ನಡೆದೆ. ಹೆತ್ತ ತಾಯಿ ತನ್ನ ಮಗುವನ್ನು ಹೊತ್ತುಕೊಳ್ಳುವ ಹಾಗೆ ಅನುದಿನವೂ ನನ್ನ ಭಾರವನೇ ಹೊತ್ತು ನಡೆದೆ. ಒಂದು ಕ್ಷಣವೂ ನನ್ನ ಮಾರೆಯಾದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿರುವೆ. ಒಂದು ಕ್ಷಣವೂ ನನ್ನ ಮಾರೆಯಾದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡಿರುವೆ. ಅಬ್ರಹಾಮನ ಓ ದೇವರೇ, ನೀವೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ಕಲ್ಲಿನಲ್ಲಿ ಹುಳುವನ್ನು ಇಟ್ಟವರು ನೀವೇ, ಅದರಲ್ಲಿ ಉಸಿರನ್ನು ಕೊಟ್ಟವರು ನೀವೇ. ಕಲ್ಲಿನಲ್ಲಿ ಹುಳುವನ್ನು ಇಟ್ಟವರು ನೀವೇ, ಅದರಲ್ಲಿ ಉಳುಗನ್ನು ಕೊಟ್ಟವರು ನೀವೇ. ಎಷ್ಟೊಂದು ಉಪಕಾರ ನೀ ಮಾಡಿದೆ, ಎಲ್ಲವ ಹೇಳಲು 1000 ವರ್ಷವೇ ಸಾಲದು. ಎಷ್ಟೊಂದು ಉಪಕಾರ ನೀ ಮಾಡಿದೆ, ಎಲ್ಲವ ಹೇಳಲು 1000 ವರ್ಷವೇ ಸಾಲದು. ಅಬ್ರಹಾಮನ ಓ ದೇವರೇ, ನೀವೆಷ್ಟು ಒಳ್ಳೆಯವ. ಇಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ದೀನನನ್ನು ಧೂಳಿನಿಂದ ನೀ ಎತ್ತಿದೆ, ದರಿದ್ರನನ್ನು ತಿಪ್ಪೆ
ಸ್ವಾಮಿಯ ನಾವು ಆರಾಧಿಸುತ್ತೇವೆ ಕರ್ತನೆ. ನಮ್ಮನ್ನು ಉದ್ಧರಿಸುವಂಥ ದೇವರು ನೀನು ಕರ್ತನೆ. ನಮ್ಮ ತಲೆಯನ್ನು ಎತ್ತುವಂಥ ದೇವರು ನೀನು ಸ್ವಾಮಿ. ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ಮ ಹಾಗೆ ಯಾರೂ ಇಲ್ಲ ಕರ್ತನೆ. ನೀ ತೋರಿದ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಮಾಸ್ಟರ್. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು
ಹೊಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ಲೋಕದಲ್ಲಿ ಅಲೆಯುತ್ತಿದ್ದೆ, ನೀನೆ ನನ್ನ ಹುಡುಕಿ ಬಂದೆ, ನಿನ್ನ ಪ್ರೀತಿ ಶ್ರೇಷ್ಠವಲ್ಲವೇ. ಅವಮಾನದಿಂದ ನಾನು ಬೀಳದಂತೆ ಕಾಯುತ್ತಿರುವೆ, ನಿನ್ನ ಕೃಪೆ ಶ್ರೇಷ್ಠವಲ್ಲವೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು
ಒಳ್ಳೆಯ ವೈದ್ಯನು ನೀನೇ. ಉಸುಬಿನಲ್ಲಿ ನಿಂತ ನನ್ನ ಬಂಡೆ ಮೇಲೆ ನಿಲ್ಲಿಸಿರುವೆ, ನನ್ನಾಯ ರಕ್ಷಕನು ನೀನೇ. ನನ್ನ ಜೀವಮಾನವೆಲ್ಲ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನ ಉಸಿರಿರುವವರೆಗೂ ನಿನ್ನ ಸ್ತುತಿಸುತ್ತಲಿರುವೆ, ನಿನ್ನ ನಾಮ ಮೇಲೆತ್ತುವೆ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ನನ್ನನ್ನು ಧರಿಸುವವರು ನೀವೇ, ನನ್ನ ತಲೆಗೆ ಎಂದಿಗೂ ಗೌರವವು ನೀವೇ. ಯೇಸುವೇ, ನಿನ್ನನ್ನು ಆರಾಧಿಸುವೆ. ಓ ಯೇಸುವೇ, ನಿನ್ನನ್ನು ಆರಾಧಿಸುವೆ. ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ, ಆರಾಧಿಸುವೆನು ನಿನ್ನ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ನಿನ್ನನ್ನು ಆರಾಧಿಸುವಂಥ ಒಂದು ಕೃಪಾ ಭಾಗ್ಯ ನಮ್ಮ ಜೀವಿತದಲ್ಲಿ ದೇವರೇ ನೀನು ಅನುಗ್ರಹಿಸಿ ಕೊಟ್ಟಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನನ್ನು ಒಡೆಯನೆಂದು ಕರ್ತನೆ ಸ್ವೀಕರಿಸಿ ಪ್ರತಿಜ್ಞೆ ಮಾಡಿ ನಿನಗೆ ಯೋಗ್ಯವಾದಂಥ ಘನತೆಯನ್ನು, ಯೋಗ್ಯವಾದಂಥ ಮಹಿಮೆಯನ್ನು ಸಲ್ಲಿಸುವಂತೆ ಕರ್ತನ ನಮಗೆ ಸಹಾಯ ಮಾಡಿರುವುದಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. Hallelujah, Lord Jesus. Hallelujah, hallelujah, hallelujah. Then sings my soul, my Savior God, to thee. How great thou art, how great thou art. Then sings my soul, my Savior God, to thee. How great thou art, how great thou art. Thank you, Jesus. How great thou art, how great thou art. എന്നാത്മാവേ ಸ್ತುತಿಸುದೇವರಾ. ಹೌದಾತನೇ ರಕ್ಷಕನು. എന്നാത്മാവೇ ಸ್ತುತಿಸುದೇವರಾ. ಹೌದಾತನೇ ರಕ್ಷಕನು. ಹೌದಾತನೇ ರಕ್ಷಕನು.
Hallelujah, Lord Jesus. ಕರ್ತನೆ, ನೀನು ನಮ್ಮ ಒಡೆಯನು ಸ್ವಾಮಿ, ನೀನು ನಮ್ಮ ರಕ್ಷಕನು ಸ್ವಾಮಿ, ನೀನು ನಮ್ಮ ವಿಮೋಚಕನು. Thank you, Jesus. Thank you, Jesus. We worship you, Lord. Thank you, Jesus. Hallelujah, Lord. Oh, we worship you, Lord. Thank you, thank you, thank you, thank you. ಎಲ್ಲರೂ ಒಂದು ಕ್ಷಣ ಆತನನ್ನು ಆರಾಧಿಸೋಣ, ಆತನಿಗೆ ಯೋಗ್ಯವಾದಂಥ ಘನತೆಯನ್ನು ಸಲ್ಲಿಸೋಣ. Come on, church. We worship you. ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಪ್ರೀತಿಸಿದ್ದಾನೆ, ಕ್ರಿಸ್ತನ ಮೂಲಕ ನಮ್ಮನ್ನ ಕರೆದಿದ್ದಾನೆ, ನಿಲ್ಲಿಸಿದ್ದಾನೆ, ಮಹಿಮಾ ಪದವಿಯಲ್ಲಿ ನಮ್ಮನ್ನು ಸೇರಿಸಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಮಹಿಮೆಯಿಂದ ಮಹಿಮೆಗೆ ನಮ್ಮನ್ನು ನಡೆಸ್ತಾ ಇದ್ದಾನೆ. ಆ ದೇವರಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ಮೂಲಕ ಯೋಗ್ಯವಾದಂಥ ಘನತೆ ನಾವು ಸಲ್ಲಿಸೋಣ. ಯೇಸು ಕ್ರಿಸ್ತನ ಮೂಲಕವಾಗಿ ಕರ್ತನಿಗೆ ಯೋಗ್ಯವಾದಂಥ ಮಹಿಮೆ ನಾವು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ಆಮೆನ್. ನಡೆಯುವೆ ನಾನು ಕ್ರಿಸ್ತನಲ್ಲಿ. Church, come on. ಜೀವಿಸುವೆ ನಾನು ಕ್ರಿಸ್ತನಲ್ಲಿ, ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ, ನುಡಿಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು? Oh, we worship you, Jesus. Oh, ನಿನ್ನನ್ನು ಮಹಿಮೆ ಪಡಿಸ್ತೇವೆ ಸ್ವಾಮಿ. ಹಾಗೆ ಯಾರು ಇಲ್ಲ. Come on, church. ನಿನ್ನ ಹಾಗೆ ಯಾರು ಇಲ್ಲ. Hallelujah, hallelujah, oh glory, hallelujah, hallelujah, glory, 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 hallelujah, hallelujah. ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, glory Jesus. ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ, ಧ್ಯಾನಿಸುವೆ ನಾನು ಕ್ರಿಸ್ತನಲ್ಲಿ, ಸ್ತುತಿಸುವೆ ನಾನು ಕ್ರಿಸ್ತನಲ್ಲಿ, ಪ್ರಾರ್ಥಿಸುವೆ ನಾನು ಕ್ರಿಸ್ತನಲ್ಲಿ. Come on, church. ಪ್ರಾರ್ಥಿಸುವೆ ನಾನು ಕ್ರಿಸ್ತನಲ್ಲಿ, ಆರಾಧಿಸುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರು? ಆತನನ್ನ ಮೇಲೆತ್ತೋಣ ಪ್ರಿಯರೇ ನಾವು. ನಿನ್ನ ಹಾಗೆ ಯಾರು ಇಲ್ಲ. Oh, we lift you, God. ಹಾಗೆ ಯಾರು ಇಲ್ಲ. Hallelujah, hallelujah, hallelujah. Come on, hallelujah. Thank you, Jesus. ಕರ್ತನೇ, ನಿನ್ನ ಹಾಗೆ ಯಾರಿಲ್ಲ, ನಿನ್ನ ಹಾಗೆ ಪ್ರೀತಿಸೋರು ಯಾರಿಲ್ಲ, ನಿನ್ನ ಹಾಗೆ ಕ್ಷಮಿಸುವವರು ಯಾರಿಲ್ಲ ಸ್ವಾಮಿ. Hallelujah, hallelujah, hallelujah. ಜೀವಿಸುವೆ ನಾನು ಕ್ರಿಸ್ತನಲ್ಲಿ. ಥ್ಯಾಂಕ್ ಯು ಲಾರ್ಡ್. ನೀನು ಕೊಟ್ಟ ಜೀವಕ್ಕಾಗಿ ಸ್ತೋತ್ರ. ಚಲಿಸುವೆ ನಾನು ಕ್ರಿಸ್ತನಲ್ಲಿ, ನಿನ್ನ ಆತ್ಮನಿಗಾಗಿ ಸ್ತೋತ್ರ ದೇವರೇ. ನಡೆಯುವೆ ನಾನು ಕ್ರಿಸ್ತನಲ್ಲಿ, ಪರಲೋಕದ ಸಹಾಯಕ್ಕಾಗಿ ಸ್ತೋತ್ರ ರಾಜ. ನಡೆಯುವೆ ನಾನು ಕ್ರಿಸ್ತನಲ್ಲಿ,
ಜೀವಿಸುವೆ ನಾನು ಕ್ರಿಸ್ತನಲ್ಲಿ. ಓ ಗ್ಲೋರಿ ಜೀಸಸ್, ಥ್ಯಾಂಕ್ ಯು ಲಾರ್ಡ್. ರಬಾ ಜೀವಿಸುವೆ ನಾನು ಕ್ರಿಸ್ತನಲ್ಲಿ ನಡೆಯುವೆ ನಾನು ಕ್ರಿಸ್ತನಲ್ಲಿ, ನಡೆಯುವೆ ನಾನು ಕ್ರಿಸ್ತನಲ್ಲಿ. ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ, ನಿನ್ನ ಹಾಗೆ ಯಾರೂ ಇಲ್ಲ. ಹಾಲೆಲೂಯಾ ಹಾಲೆಲೂಯಾ, ಗ್ಲೋರಿ ಗ್ಲೋರಿ ಗ್ಲೋರಿ. ಹಾಲೆಲೂಯಾ 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 ಹಾಲೆಲೂಯಾ. Holy Spirit, Holy Spirit, take your control, Master. Holy Spirit, Holy Spirit, Holy Spirit, Holy Spirit. Hallelujah, Hallelujah. Come on, church. Hallelujah, 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 Hallelujah. Thank you, Lord. Thank you for your holy presence, God. ಕ್ರಿಸ್ತನಲ್ಲಿ ನಂಬಿಕೆಯ ಮೂಲಕ ಸ್ವಾಮಿ ನೀತಿವಂತರಾಗಿ ನಿರ್ಣಯಿಸಿದ ದೇವರೇ ನಿನಗೆ ಸ್ತೋತ್ರ. ನಿನ್ನ ವಾಕ್ಯವನ್ನು ನಾವು ನಂಬುತ್ತೇವೆ ಸ್ವಾಮಿ, ನಿನ್ನ ವಾಕ್ಯವನ್ನು ಮಾತಾಡುತ್ತೇವೆ, ಅದರ ಆಶೀರ್ವಾದದಲ್ಲಿ ನೀನು ನಡೆಸುವಾತನಾಗಿದೆ. ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಾವು ಉಳಿದಿರುವುದೇ ನಿನ್ನ ಕರುಣೆ. ಇವತ್ತು ಆತ್ಮಿಕವಾಗಿ ನಾವು ಜೀವಿಸ್ತಾ ಇರುವುದಾದ್ರೆ ನಿನ್ನ ಕರುಣೆ, ನಿನ್ನ ಕೃಪಾ ವರಗಳು ನಿಂತು ಹೋಗವು ಸ್ವಾಮಿ. ಇವತ್ತು ಶಾರೀರಿಕವಾಗಿ ಜೀವಿಸ್ತಾ ಇರುವುದಾದ್ರೂ ಕೂಡ ಬದುಕಿ ಬಾಳ್ತಾ ಇರೋದು ನಿನ್ನ ಕರುಣೆ. ಥ್ಯಾಂಕ್ ಯು ಲಾರ್ಡ್. ನಿನ್ನೊಬ್ಬನೇ ಆರಾಧನೆಗೆ ಯೋಗ್ಯನು, ನಿನ್ನೊಬ್ಬನೇ ಮಹಿಮೆಗೆ ಯೋಗ್ಯನು. ರಾಜ, ನಿನ್ನ ಕಂಟ್ರೋಲ್ ಅಲ್ಲಿ ತೆಗೆದುಕೊಂಡು ನಡೆಸು. ನಿನ್ನ ಚಿತ್ತವೇ ನೆರವೇರಲಿ, ನಿನ್ನ ಆಲೋಚನೆಯೇ ಈಡೇರಲಿ. ಸಭೆ ವಿರುದ್ಧವಾಗಿ, ಸೇವೆ ವಿರುದ್ಧವಾಗಿ ಯಾವುದೇ ರೀತಿಯ ಪಾತಾಳದ ಲೋಕದ ಬಲವು ಸಭೆಯನ್ನು ಸೋಲಿಸಲು ಆಗುವುದಿಲ್ಲ. ಥ್ಯಾಂಕ್ ಯು ಜೀಸಸ್. ನಿನ್ನ ಬಲಕ್ಕಿಂತ ದೊಡ್ಡ ಬಲ ಯಾವುದಿಲ್ಲ ಕರ್ತನೆ. ಓ ನೀನು ದೊಡ್ಡವನು ಯೇಸುವೇ, ನೀನು ಸರ್ವಶಕ್ತನು ಯೇಸುವೇ, ನೀನು ದೊಡ್ಡವನು ಯೇಸುವೇ, ನೀನು ಸರ್ವಶಕ್ತನು ಯೇಸುವೇ. ಹಾಲೆಲೂಯಾ, 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 ಹಾಲೆಲೂಯಾ. ಎಲ್ಲ ಘನತೆ, ಎಲ್ಲ ಮಹಾನ ಮಹಿಮೆಗೆ ಯೋಗ್ಯನೇ ನಮ್ಮ ರಾಜಾಧಿರಾಜನೇ. ನಿನಗೆ ಸ್ತೋತ್ರಪ್ಪ. ಓ ಮಹಿಮೆಯಲ್ಲಿ ವ್ಯಾಪಿಸಿರುವಾತನೇ ಸ್ತೋತ್ರ. ಮಹಿಮೆಯಲ್ಲಿ ನಮ್ಮನ್ನು ಕವರ್ ಮಾಡಿರುವಾತನೇ ಸ್ತೋತ್ರ. ವೈರ್ಯ ಪ್ಲಾನ್, ವೈರ್ಯ ಕುಯುಕ್ತಿಗಳು ಶಿಲುಬೆಯ ಮೂಲಕ ನಿರರ್ಥಕ ಮಾಡಿದಾತನೇ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ. ನಮ್ಮ ಕೂಡ ಮಾತನಾಡು ರಾಜ. ಹೋಗಲ್ಲ ಸೆಕೆರೆಬೋ
ನಿನ್ನ ಆತ್ಮನಲ್ಲಿ ನಡೆಸು, ನಿನ್ನ ಆತ್ಮನಿಂದ ನಡೆಸು, ನಿನಗಾಗಿ ನಡೆಸು. ವಾಕ್ಯದ ಉದ್ದೇಶಗಳು ಕರ್ತನೆ, ಅದು ಕರ್ತನೆ ನೆರವೇರಲಿ, ನಿನ್ನ ಚಿತ್ತ ನೆರವೇರಲಿ. ಥ್ಯಾಂಕ್ ಯು ಜೀಸಸ್. ಕಂಟಿನ್ಯೂ ಆಗಿ ಚಾಲಿಸುತ್ತಿರುವುದಕ್ಕಾಗಿ ಸ್ತೋತ್ರ, ಕಂಟಿನ್ಯೂ ಆಗಿ ಕಾರ್ಯ ಮಾಡ್ತಿರೋದಕ್ಕಾಗಿ ಸ್ತೋತ್ರ ರಾಜ. ಹೇ ಕೇಳರಮ್ಮ, ಇಲ್ಲಿ ಅನ್ಯ ಭಾಷೆ ವರದಾನದ ಅವಶ್ಯಕತೆ ಇದೆಯೋ ಅನ್ಯ ಭಾಷೆ ವರದಾನ ತುಂಬಿಸು ರಾಜ. ಎಲ್ಲಿ ಅನ್ಯ ಭಾಷೆ ವರದಾನ ಪಡೆದುಕೊಂಡವರಿದ್ದಾರೋ ತಮ್ಮ ವೈಯಕ್ತಿಕ ಸಮಯದಲ್ಲಿ ನಿನ್ನಲ್ಲಿ ಅವರು ಉಪಯೋಗವಾಗಲಿ. ಎಲ್ಲ ಘನತೆ ಮಾನ ಮಹಿಮೆ ನಿನಗೆ ಸಲ್ಲಿಸುವ. ಇವತ್ತು ಏನು ಮಾತಾಡಲಿಕ್ಕೆ ಇಷ್ಟಪಟ್ಟಿದ್ಯೋ ಮಾತಾಡು ರಾಜ. ಎಲ್ಲ ಮಹಿಮೆ ನಿನಗೆ ರಾಜ, ಎಲ್ಲ ಮಹಿಮೆ ನಿನಗೆ. ಸಭೆ ಕನೆಕ್ಟ್ ಆಗಿ ಆರಾಧಿಸುತ್ತಾ, ಸಭೆ ತಮ್ಮ ಆತ್ಮಿಕ ವಲಯದಲ್ಲಿ ಎದ್ದುಕೊಂಡು ಆರಾಧನೆ, ಪ್ರಾರ್ಥನೆ, ಆತ್ಮಿಕ ಯುದ್ಧವನ್ನು ಮಾಡುತ್ತಾ ಸಭೆ ನಿನ್ನ ಜಯದಲ್ಲಿ ಮೆರೆಯುವಂತೆ ನಡೆಸು. ಎಲ್ಲ ಪ್ಲಾನ್ ಕುಯುಕ್ತಿ ನಿರರ್ಥಕ. ಯೇಸುವಿನ ರಕ್ತದ ಜಯದ ಕಾರ್ಯಗಳು ಇಲ್ಲಿ ನಡೆಯಲಿ. ಇನ್ ಜೀಸಸ್ ನೇಮ್ ಆಮೆನ್, 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 ಆಮೆನ್. ದಯವಿಟ್ಟು ಕುಳಿತುಕೊಳ್ಳೋಣ. ಹಾಲೆಲೂಯಾ, ಹಾಲೆಲೂಯಾ. ದೇವರು ಕ್ರಿಸ್ತನಲ್ಲಿ ತೋರಿದ ಪ್ರೀತಿ, ದೇವರು ಕ್ರಿಸ್ತನಲ್ಲಿ ತೋರಿದಂಥ ಒಂದು ರೀತಿ, ಕ್ರಿಸ್ತನಲ್ಲಿ ಕರುಣಿಸಿದ ಆ ಕರುಣೆ ಬಹಳ ವಿಶೇಷವಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ಬಂದಿರುವಂಥ ನಾವೆಲ್ಲರೂ ಕೈ ಬಿಡಲ್ಪಟ್ಟವರಲ್ಲ. ಕ್ರಿಸ್ತನ ಮೂಲಕ ದೇವರಿಂದ ನಾವು ಕೈ ಹಿಡಿಯಲ್ಪಟ್ಟವರಾಗಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ಆತನ ಕೃಪಾದಾನಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ನಮಗೆ ಪರಿಶುದ್ಧಾತ್ಮನ ಒಂದು ಸಹಾಯ ಕೂಡ ದೇವರು ನೀಡಿದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಆದ್ದರಿಂದ ಪ್ರಿಯರೇ, ಯಾರಾದರೂ ನಮ್ಮನ್ನು ಚೀಪ್ ಮಾಡೋದಾದರೆ ಆ ನುಡಿಗಳನ್ನು ನೀವು ರಿಸೀವ್ ಮಾಡಬೇಡ್ರಿ. ಕ್ರಿಸ್ತ ಯೇಸುವಿನಲ್ಲಿ ನಾವು ಅದಲ್ಲ. ಅಥವಾ ಅನೇಕ ಸಾರಿ ನಮ್ಮ ಮನಸ್ಸೇ ನಮ್ಮನ್ನು ಕುಗ್ಗಿಸ್ತಾ ಇರೋದಾದರೆ ಅದಕ್ಕೂ ಕೂಡ ನೀವು ಸ್ಪಂದಿಸಬೇಡ್ರಿ. ಅಂದರೆ ಕುಗ್ಗುವಿಕೆಗೆ ಒಳಗಾಗಬೇಡ್ರಿ. ಹಾಲೆಲೂಯಾ, ಹಾಲೆಲೂಯಾ. ಇವತ್ತು ಎಲ್ಲ ಕುಗ್ಗಿಸುವ ಈ ಲೋಕದಲ್ಲಿದ್ದೇವೆ ನಾವು. ಲೋಕದಲ್ಲಿ ಇರುವಾಗ ಅಪ್ ಆ್ಯಂಡ್ ಡೌನ್ಗಳು ಸಹಜ, ಏರುಪೇರುಗಳು ಸಹಜವಾಗಿ ಇರುವಂಥದ್ದೇ. ಏರುಪೇರುಳ್ಳಂಥ ಲೋಕದಲ್ಲಿದ್ದೇವೆ, ಕೆಡುಕನ ವಶದಲ್ಲಿರುವಂಥ ಲೋಕದಲ್ಲಿದ್ದೇವೆ. ಅಂಥ ಸಂದರ್ಭದಲ್ಲಿ ನಮಗೊಂದು ಗೊತ್ತಿರಲಿ, ನಾವು ಈ ಲೋಕದಲ್ಲಿ ಶಾಶ್ವತ ಅಲ್ಲ. ಲೋಕದಲ್ಲಿರುವಾಗಲೇ ನಾವು ಆತ್ಮಿಕರಾಗಿದ್ದೇವೆ. ಹಾಲೆಲೂಯಾ. ಹಾಲೆಲೂಯಾ. ಆತ್ಮಿಕ ಬಲದಲ್ಲಿ ನಾವು ಆಪರೇಟ್ ಆಗುವುದಕ್ಕಾಗಿ ಲೋಕದಲ್ಲಿ ಇಡಲ್ಪಟ್ಟಿದ್ದೇವೆ. ಆ ಪರಲೋಕದ ಮಹಿಮೆಯನ್ನು ನಾವು ಪ್ರಖ್ಯಾತಿಗೆ ತರುವುದಕ್ಕಾಗಿ ಹಾಲೆಲೂಯಾ ನಾವು ಇಡಲ್ಪಟ್ಟಿದ್ದೇವೆ. ಹಾಲೆಲೂಯಾ. ನಾವೆಲ್ಲರೂ ಸಭೆ ಅಂದರೆ ದೇವರ ಕೈಯಲ್ಲಿರುವಂಥ ಸಾಧನಗಳು. ಹಾಲೆಲೂಯಾ, ಹಾಲೆಲೂಯಾ. ಇನ್ನೊಮ್ಮೆ ಹೇಳ್ತೇನೆ, ಸ್ಪಿರಿಟ್ ಲೀಡಿಂಗಲ್ಲಿ ಹೇಳ್ತೇನೆ, ಕ್ರಿಸ್ತನಲ್ಲಿ ಹೆಜ್ಜೆ ಇಟ್ಟಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ದೇವರಾತ್ಮನ ತೋರಿಸಿಕೊಡ್ತಾ ಇದ್ದೇನೆ. ಅನೇಕ ಹೀನೈಸುವಿಕೆ, ಅನೇಕ ರೀತಿಯ ನಿಮ್ಮನ್ನು ಚೀಪಾಗಿ ಮಾತಾಡುವಂಥ ಈ ದಿನಗಳಲ್ಲಿ ಹೆಚ್ಚಾಗಿ ಕೇಳ್ತಾ ಇರ್ಬೋದು. ಅದಕ್ಕೆ ಗಮನ ಕೊಡಬೇಡ್ರಿ. ನೀವು ಅದಲ್ಲ. ಬ್ಲೈಂಡೆಡ್ ಪೀಪಲ್ ಅಥವಾ ಆತ್ಮೀಕ ಕುರುಡುತನಕ್ಕೆ ನಡೆಸಲ್ಪಟ್ಟ ಜನರು ಏನೇನೋ ಮಾತಾಡ್ಬೋದು. ಆದರೆ ಒಂದು ತಿಳ್ಕೊಳ್ಳಿ, ಕ್ರಿಸ್ತನಲ್ಲಿ ದೇವರಿಗಾಗಿ ಉಪಯೋಗವಾಗಬೇಕಾದಂಥ ಪಾತ್ರೆ ಎಂಬುದಾಗಿ ವಾಕ್ಯದ ಆಧಾರದಿಂದ ನಾವು ನೋಡ್ತೇವೆ. ಒಂದು ಸಮಯದಲ್ಲಿ ನಾವು ಗಣನೆಗೆ ಬಾರದವರು, ಯಾವುದಕ್ಕೂ ಬೇಡವಾದವರು. ಪ್ರಭಕರೇ, ನಮ್ಮ ಆತ್ಮಿಕ ತಂದೆ ಹೀಗೆ ಹೇಳ್ತಿದ್ದರು, ಸ್ಕ್ರ್ಯಾಪ್ಗಳು, ಗುಜಿರಿಗಳು. ಅವರೀಗ ಇಲ್ಲ, ಕರ್ತನಲ್ಲಿ ನಿದ್ರೆ ಹೋಗಿದ್ದಾರೆ. ಆದರೆ ಅವರು ತೋರಿಸಿದಂಥ ಮಾರ್ಗದರ್ಶನಗಳು, ಹಾಕಿದಂಥ ಬುನಾದಿ, ಆ ದೀನತೆಯ ಒಂದು ಲೈಫ್, ಜೀವನ ಬಹಳ ವಿಶೇಷವಾದದ್ದು.
ಅದು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದೆ. ಈ ದಿನಗಳಲ್ಲಿ ಒಬ್ಬರು ಇರುವಾಗ ಗೊತ್ತಾಗೋದಿಲ್ಲ, ಅವರು ಇಲ್ಲದಿರುವಾಗ ಅವರ ಮೆಸೇಜ್ಗಳನ್ನು ಕೇಳುವಾಗ ಮಾತ್ರ ಇದರಲ್ಲಿ ಏನಾಗಿದೆ ಅಂತ ಅನ್ನಿಸ್ತದೆ. ಅದೊಂಥರ ಸಹಜ. ಆದರೆ ಅವರೊಂದಿಗೆ ನಾವು ಇದ್ದುಕೊಂಡು ರಾತ್ರಿ ಹಗಲು ಅಲ್ಲಲ್ಲಿ ಅವರನ್ನು ಸೇರುತ್ತಾ ಅವರೊಂದಿಗೆ ಹೇಗೆ ಆದಿ ಅಪೋಸ್ತಲರ ಕಾಲದಲ್ಲಿ ಅವರು ಯಾರ್ಯಾರೊಂದಿಗೆ ಹೋಗಿ ಯಾರ್ಯಾರ ಅನ್ಯೋನ್ಯತೆಯಲ್ಲಿ ಒಟ್ಟಾರೆ ಸೇರ್ತಾ ಇರಲಿಲ್ಲ. ಆದಿ ಅಪೋಸ್ತಲರ ಕಾಲದ ಭಕ್ತರು ಯಾರ ಅನ್ಯೋನ್ಯತೆಯಲ್ಲಿ ಸೇರ್ತಾ ಇದ್ರಂತೆ? ಸಹೋದರರ ಅನ್ಯೋನ್ಯತೆಯಲ್ಲಿ ಸೇರ್ತಾ ಇದ್ರಂತೆ. ಯಾರ್ಯಾರ ಅನ್ಯೋನ್ಯತೆ ಅಲ್ಲ, ಸಹೋದರರ ಅನ್ಯೋನ್ಯತೆಯಲ್ಲಿ ಸೇರ್ತಾ ಇದ್ರಂತೆ. ಹಾಗೆ ನಾವು ಕೂಡ ಅಪೋಸ್ತಲರ ಅನ್ಯೋನ್ಯತೆಯಲ್ಲಿ ಸೇರಿದಾಗ ಅವರು ಹೇಳುತ್ತಾ ಬಂದಂಥ ಮಾತುಗಳು ಇವತ್ತಿಗೂ ಕೂಡ ನೆನಪಿದೆ. ಹಾಲೆಲೂಯಾ. ಒಂದು ಸಮಯದಲ್ಲಿ ಅವರು ಹೇಳ್ತಾ ಇದ್ರು, ನಾವು ಕ್ರಿಸ್ತನಲ್ಲಿ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಗಣನೆಗೆ ಬಾರದವರು, ಸ್ಕ್ರ್ಯಾಪ್ಗಳಂತ ಹೇಳ್ತಾ ಇದ್ದಾರೆ. ಸ್ಕ್ರ್ಯಾಪ್, ಗುಜರಿ. ಈ ಗುಜರಿ ಅನ್ನುವಾಗ ನಮ್ಮ ಇಲ್ಲಿಯ ಭಾಷೆಯಲ್ಲಿ ಗುಜರಿ, ಬಾಂಬೆ ಹಿಂದಿ ಭಾಷೆಯಲ್ಲಿ ಬಂಗಾರ್. ನಾನು ನನ್ನ ಅಕ್ಕನ ಮನೇಲಿದ್ದಾಗ ಬೆಳಿಗ್ಗೆ ಬೆಳಿಗ್ಗೆ ಒಬ್ಬ ಬಂಗಾರವಾಲೆ, ಅಲ್ಲಿದೆಲ್ಲ ಸ್ಟೈಲ್ ಉಂಟು, ಕೂಗುದು ಬಂಗಾರವಾಲೆ. ನಾನು ಎಣಿಸುದು ತುಳುವಿನ ಬಂಗಾರ ಅಂದ್ರೆ ಚಿನ್ನ. ಇಲ್ಲಿ ಚಿನ್ನದವರು ಕೂಡ ಇಲ್ಲಿ ಬರ್ತಾರ ಮಾರಿಕೊಂಡು ಬೆಳಿಗ್ಗೆ ಬೆಳಿಗ್ಗೆ. ಅದು ಕೂಡ ಮತ್ತೆ ಗೊತ್ತಾಯ್ತು ಬಂಗಾರವಾಲೆ ಅಂದ್ರೆ ಗುಜರಿ ವ್ಯಾಪಾರಸ್ಥರು. ಈ ಗುಜರಿ ಅನ್ನುವಾಗ ಏನು ಗೊತ್ತುಂಟ, ಅದು ಬೇಡವಾದಂಥದ್ದು. ಆದರೆ ಒಂದು ತಿಳ್ಕೊಳ್ರಿ, ಅದೇ ಗುಜರಿ ಅಂಗಡಿಯವರ ಹತ್ರ ಹೋಗಿ ಕೇಳಿ, ನಿಗಲಿ ಈತ ಪರಿದಿನ ಹರಿದು ಹೋದದ್ದು, ಗುದ್ದಿದ್ದು, ನೆಪ್ಪೆ ಆದದ್ದು, ಹೊಟ್ಟೆ ಆದದ್ದು, ಯಾವುದಕ್ಕೂ ಬೇಡವಾದದ್ದು ತಗೊಳ್ತಿರಲ್ಲ ಮಾರೆ, ಇದರಿಂದ ಏನು ಪ್ರಯೋಜನ ಕೇಳಿ. ಆಗ ಅವ್ರು ಹೇಳ್ತಾರೆ, ಒಂದು ಕಂಪನಿ ಪೋಪುಣ್, ಫ್ಯಾಕ್ಟ್ರಿ ಪೋಪುಣ್, ಪೊಡಿ 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 ಆಪುಣ್, ಕ್ಲೀನ್ ಆಪುಣ್, ಕ್ಲೀನ್ ಆಯ್ಬಕ್ಕ ರೀಮೋಲ್ಡ್ ಆಪುಣ್. ಹಾಲೆಲೂಯಾ, 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 ಹಾಲೆಲೂಯಾ. ಅದೇ ಪ್ರಕಾರ ಪ್ರಿಯರೇ, ಗುಜರಿಗಳಾದ ನಮ್ಮನ್ನು ದೇವರು ಕ್ರಿಸ್ತನ ಮೂಲಕ ಪರಲೋಕದ ಫ್ಯಾಕ್ಟ್ರಿಗೆ ತಕೊಂಡ. ಹೇಗೆ ತಕೊಂಡ ಗೊತ್ತಾ? ಬೆಲೆ ಬಾಳುವಂತ ಚಿನ್ನ, ಬೆಳ್ಳಿ, ಬಂಗಾರ ಎಂಬಂತ ವಸ್ತುಗಳ ಮೂಲಕ ತಕೊಂಡದಲ್ಲ. ಅದಕ್ಕಿಂತಲೂ ಬೆಲೆ ಬಾಳುವಂತ ಯೇಸುವಿನ ರಕ್ತದ ಮೂಲಕ ನನ್ನನ್ನು ನಿಮ್ಮನ್ನ ದೇವರು ಕೊಂಡುಕೊಂಡ. ಪರಲೋಕದ ಫ್ಯಾಕ್ಟ್ರಿಗೆ ಕನೆಕ್ಟ್ ಆದವರು. ಹಾಲೆಲೂಯಾ. ಗುಜರಿಗಳು ರಿಮೋಲ್ಡ್ ಆಗಿ ಒಂದು ಒಳ್ಳೆ ಪಾತ್ರೆಯಾಗಿ, ಉಪಯೋಗದ ಪಾತ್ರೆಯಾಗಿ ಕ್ರಿಸ್ತನಲ್ಲಿ ನಾವು ಮಾಡಲ್ಪಟ್ಟವರು. ಹಾಲೆಲೂಯಾ. ಆ ನಂತರ ಸಹ ನಾನು ಗುಜರಿ, ನಾನು ಯಾವುದಕ್ಕೂ ಬೇಡದವ ಅಂತ ಹೇಳಿದ್ರೆ ಅದು ನಿನ್ನ ಮೈಂಡ್, ಅದು ನೀನು ಪರಿಸ್ಥಿತಿಗಳನ್ನು ನೋಡಿ ಅದು ಮಾತಾಡುವಂಥದ್ದು. ಬಟ್ ಒನ್ ಥಿಂಗ್, ವಾಕ್ಯವನ್ನು ಸರಿಯಾಗಿ ನೋಡಿದ್ರೆ, ಹಾಲೆಲೂಯಾ, ದೇವರ ವಾಕ್ಯ ನಂಬಿಕೆಗೆ ಯೋಗ್ಯವಾದಂಥದ್ದು. ಕ್ರಿಸ್ತನಲ್ಲಿ ಬಂದವರ ಕುರಿತಾಗಿ ವಾಕ್ಯ ಆ ರೀತಿ ಬೋಧಿಸುವುದೇ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ವಾಕ್ಯ ಎಂದಿಗೂ ಯಾರನ್ನು ಕುಗ್ಗಿಸುವುದಿಲ್ಲ. ಈ ಪ್ರವಾದನೆಯ ಮೂಲಕ, ಅಂದ್ರೆ ವಾಕ್ಯ ಸಾರಲ್ಪಡುವಿಕೆ ಮೂಲಕ, ಹಾಲೆಲೂಯಾ, ಏನಾಗ್ತದೆ? ಭಕ್ತಿ ವೃದ್ಧಿ, ಪ್ರೋತ್ಸಾಹ, ಸಂತೈಸುವಿಕೆ. ಇನ್ನೊಂದು ಹೇಳ್ತೇನೆ, ಆ ವಾಕ್ಯ ಬರುವಾಗ ಅದನ್ನ ನಾನು ನೀವು ಸ್ವೀಕರಿಸುವಾಗ, ಹಾಲೆಲೂಯಾ, ಕೆಲವು ಸಾರಿ ಕರೆಕ್ಷನ್ನ ವಾಕ್ಯಗಳು ಬರ್ಬೋದು. ಅದನ್ನು ನಾವು ಸ್ವೀಕರಿಸುವಾಗ ನಮ್ಮ ಲೈಫಲ್ಲಿ ನಮ್ಮ ಆತ್ಮಿಕ ಸ್ಥಿತಿ ಬೆಳೀತದೆ. ಕೆಲವು ಸಾರಿ ಹೊಸ ಹೊಸ ಪ್ರಕಟಣೆಗಳು ನಮ್ಮನ್ನು ಏನು ಮಾಡ್ತಾರೆ ಗೊತ್ತುಂಟ? ಆ ಒಂದು ಸ್ಪಿರಿಚುವಲ್ ಬೋಲ್ಡ್ನೆಸ್ ಅಲ್ಲಿ, ಆ ಸಾಮರ್ಥ್ಯದಲ್ಲಿ ರೆವಲೇಷನ್ಗಳು ನಮ್ಮನ್ನು ನಿಲ್ಲಿಸುವಂಥದ್ದಾಗಿದೆ. ಹಾಲೆಲೂಯಾ, ಹಾಲೆಲೂಯಾ. ನೋಡ್ರಿ, ಅಂಥವರಾಗಿದ್ದಂಥ ನಮ್ಮನ್ನು ಪರಲೋಕದ ಕಂಪನಿ ಯೇಸುವಿನ ರಕ್ತ ಕೊಟ್ಟಿತ್ತು, ನಮ್ಮನ್ನು ತೆಗೆದುಕೊಂಡಿತ್ತು, ಹೊಸ ಪಾತ್ರೆಗಳನ್ನಾಗಿ ಮಾಡಿದೆ. ಹಾಲೆಲೂಯಾ, ಹಾಲೆಲೂಯಾ.
ನಮ್ಮ ಸ್ಪಿರಿಟ್ ಲೆವೆಲ್ ಮೆಜರ್ ಮಾಡುವಾಗ, ಸ್ಪಿರಿಟಲ್ಲಿ ನಾವು ಮೆಜರ್ ಮಾಡುವಾಗ ಬೈಬಲ್ ಹೇಳ್ತಾರೆ ವಿ ಆರ್ ನ್ಯೂ ಕ್ರಿಯೇಷನ್. ಅದನ್ನೇ ಮೆಡಿಟೇಟ್ ಮಾಡ್ತಾ ಹೋಗ್ಬೇಕು. ಆಗ ಆ ಸತ್ಯವನ್ನು ಮೆಡಿಟೇಟ್ ಮಾಡಬೇಕು. ಮತ್ತು ನಮ್ಮ ಆತ್ಮದ ಸ್ಥಿತಿ, ಆತ್ಮಿಕ ಸ್ಥಿತಿಯ ಕುರಿತಾಗಿ ನೀತಿವಂತರೆಂಬಂಥ ಒಂದು ನಿರ್ಣಯದ ಸ್ಥಿತಿ, ಎಸ್, ಒಬ್ಬ ಬಿಲೀವ್ ಮಾಡಬೇಕು. ಬೈಬಲ್ ಹೇಳ್ತದೆ ಕ್ರಿಸ್ತ ಯೇಸು ಅನೀತಿವಂತರಾದ ನಮ್ಮನ್ನು ನೀತಿವಂತರನ್ನಾಗಿ ಮಾಡುವುದಕ್ಕಾಗಿ ಶಿಲುಬೆಯಲ್ಲಿ ಏನು ಮಾಡಿದಂತೆ? ಹೌದಾ? ಉಂಟಾ ಇಲ್ವಾ? ನೋಡ್ರಿ, ತೆಗಿರಿ 1 ಪೇತ್ರ 2ನೇ ಅಧ್ಯಾಯ, ನಾನು 24ನೇ ವಚನ ಇರ್ಬೋದು ನೋಡ್ರಿ. 1 ಪೇತ್ರ 2ನೇ ಅಧ್ಯಾಯ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು. ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತು. ನಾವು ನೀತಿವಂತರಾಗಿ ಜೀವಿಸುವಂತೆ. ಹಲ್ಲೆಲೂಯಾ. ನಾವು ನೀತಿವಂತರಾಗಿ ಜೀವಿಸುವಂತೆ. ಈ ವಾಕ್ಯವನ್ನು ಅನೇಕ ಸಾರಿ ನಾವು ಎಣಿಸುವಾಗ ಇಲ್ಲಿ ಬರ್ತೀವಿ ನೀತಿವಂತರಾಗಿ, ನಾವು ನೀತಿವಂತರಾಗಿ ಜೀವಿಸ್ಬೇಕು. ನೋ, ಅರ್ಥ ಅಲ್ಲ ಅದು. ಅರ್ಥ ಅಲ್ಲ. ನಮ್ಮ ಹತ್ರ ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಅದಕ್ಕೆ ಕಾಲವು ಪರಿಪೂರ್ಣವಾದಾಗ ದೇವರು ಮಾಡಿಕೊಂಡಂತ ಒಂದು ಸಂಕಲ್ಪವನ್ನ ತನ್ನ ಮಗನ ಮೂಲಕ ನೆರವೇರಿಸ್ತಾ ಇದ್ದಾನೆ. ಈ ಸತ್ಯವನ್ನು ಒಪ್ಪಬೇಕು. ಜೀಸಸ್ ಕ್ರೈಸ್ಟ್ ನಮ್ಮ ಎಲ್ಲ ಪಾಪ, ಶಾಪ, ರೋಗ, ದರಿದ್ರತನ ಎಲ್ಲವನ್ನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ನಮ್ಮ ಅನೀತಿಯನ್ನು ನಮಗೋಸ್ಕರ ನೀತಿವಂತನಾದ ಕರ್ತನು ನಮ್ಮ ಅನೀತಿಯನ್ನು ತೆಗೆದುಕೊಂಡು ಆತನು ದೇವರಿಂದ ಕೈ ಬಿಡಲ್ಪಟ್ಟ ಉದ್ದೇಶ ಒಂದೇ, ನಾನು ನೀನು ದೇವರಿಂದ ಕೈ ಹಿಡಿಯಲ್ಪಡೋದಕ್ಕಾಗಿ. 2ನೇ ಅಧ್ಯಾಯ ಎಫೆಸದವರಿಗೆ ಬರೆದ ಪತ್ರಿಕೆ 8ನೇ ವಚನ ಹೇಳ್ತದೆ, ಕೃಪೆಯಿಂದಲೇ ನಂಬಿಕೆಯ ಮೂಲಕ ಏನಾಗಿದ್ರಿ? ರಕ್ಷಣೆಯನ್ನ ಹೊಂದಿದ್ದೇವೆ. ರಕ್ಷಣೆ ಆಗುತ್ತಾ ಇದ್ದೇವೆ ಅಲ್ಲ, ರಕ್ಷಣೆಯನ್ನ ಹೊಂದಿದ್ದೇವೆ ನಮ್ಮ ಸ್ಪಿರಿಟ್ ಲೆವೆಲ್ ಅಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೋದಾಗ 6ನೇ ಮಾತು ಹೇಳಿದ್ದು, ತೀರಿತು. ಒಬ್ಬನ ರಕ್ಷಣೆಗೋಸ್ಕರ ಏನೆಲ್ಲ ಮಾಡಬೇಕಾಗಿತ್ತೋ ಅವನಿಗೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಅವನ ಹತ್ರ ಸಾಧ್ಯನೇ ಇರಲಿಲ್ಲ, ಅದು ನಾನು ತೀರಿಸಿದ್ದೆ, ತೀರಿತು. ಇವತ್ತು ನಂಬಿಕೆಯ ಮೂಲಕ ನಾವೇನಾಗ್ತೇವೆ? ಕ್ರಿಸ್ತನಲ್ಲಿ ನ್ಯೂ ಕ್ರಿಯೇಷನ್. ಈಗ ಏನು ಮಾಡಬೇಕು ಗೊತ್ತಾ? ಕ್ರಿಸ್ತನಲ್ಲಿ ನ್ಯೂ ಕ್ರಿಯೇಷನ್ಸ್, ಕ್ರಿಸ್ತನಲ್ಲಿ ನೀತಿವಂತರೆಂಬುದಾಗಿ ಬೈಬಲ್ ವಾಕ್ಯ ಹೇಳ್ತದೆ. ಬೈಬಲ್ ವರ್ಡ್, ಗಾಡ್ಸ್ ವರ್ಡ್, ಅದನ್ನು ಬಿಲೀವ್ ಮಾಡಬೇಕು. ಬಿಲೀವ್ ಮಾಡುವಾಗ ಏನಾಗ್ತದನ್ನ ಆ ವರ್ಡ್ ನಮ್ಮ ಜೀವಿತದಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ, ಕಾರ್ಯಗತವಾಗ್ತದೆ. ನೀವು ನೋಡ್ರಿ, ಚಾಲೆಂಜ್ ಆಗಿ ಹೇಳ್ತೇನೆ, ಕ್ರಿಸ್ತನು ಶಿಲುಬೆಯ ಮೂಲಕ ಮಾಡಿ ಕೊಟ್ಟ ಆ ಬಿಡುಗಡೆಯನ್ನ, ಆತನನ್ನು ನಂಬಿದವರದನ್ನು, ಆ ಸುವಾರ್ತೆಯನ್ನು ನಂಬುವುದಂದ್ರೆ ಏನು? ಸುವಾರ್ತೆಯನ್ನು ನಂಬುವುದಂದ್ರೆ ಏನು? ಸುವಾರ್ತೆ ಅಂದ್ರೆ ಏನು? ಗುಡ್ ನ್ಯೂಸ್, ಬ್ಯಾಡ್ ನ್ಯೂಸ್ ಅಲ್ಲ. ವಾಟ್ ಇಸ್ ಅ ಗುಡ್ ನ್ಯೂಸ್? ಇಡೀ ಲೋಕದ ಜನರ ಪಾಪವನ್ನು ಯೇಸು ಕ್ರಿಸ್ತನು ತನ್ನ ಮೇಲೆ ತೆಗೆದುಕೊಂಡಿದ್ದಾನೆ. ಅವರಿಗೆ ಬಿಡುಗಡೆಯನ್ನು ಉಂಟು ಮಾಡುವಂತ ದಂಡನೆಯನ್ನು ಆತನು ಅನುಭವಿಸ್ತಾನೆ. ಅವರು ಅನುಭವಿಸಬೇಕಿತ್ತು ಆ ದಂಡನೆಯನ್ನು ಆತನು ಅನುಭವಿಸ್ತಾನೆ. ಈ ಗಾಸ್ಪಲ್ ಅನ್ನ, ಗುಡ್ ನ್ಯೂಸ್ ಅನ್ನ ಯಾರಿಗೆ ಅದು ಪ್ರಕಟವಾಗ್ತದ, ಯಾರು ಅದನ್ನು ಅರ್ಥ ಮಾಡ್ಕೊಳ್ತಾರ, ಅವರು ಬಿಲೀವ್ ಮಾಡ್ತಾರೆ. ಎಸ್, ಬಿಲೀವ್ ಮಾಡೋದಂದ್ರೆ ಏನು? ಬಿಲೀವ್ ಮಾಡೋದು, ಎಸ್, ಯೇಸು ಕ್ರಿಸ್ತ ನನ್ನ ಪಾಪವನ್ನು ತೆಗೆದುಕೊಂಡು ಹೋಗಿದ್ದಾನೆ, ನಾನು ನಂಬುತ್ತೇನೆ. ನನ್ನ ಶಾಪವನ್ನು ತೆಗೆದುಕೊಂಡು ಹೋಗಿದ್ದಾನೆ, ನಾನು ನಂಬುತ್ತೇನೆ. ನನ್ನನ್ನು ನೀತಿವಂತನಾಗಿ ಮಾಡಿದ್ದಾನೆ, ನಾನು ನಂಬುತ್ತೇನೆ. ನೋಡಿ, ಈ ನಂಬಿಕೆ ನಮಗೆ ಎಲ್ಲಿ ಹೆಲ್ಪ್ ಮಾಡ್ತಾರೆ, ಹೇಗೆ ಹೆಲ್ಪ್ ಮಾಡ್ತದೆ ಗೊತ್ತಾ? ಯಾವಾಗಲೂ ಮೈಂಡಲ್ಲಿ ಆ ಕಾನ್ಷಿಯಸ್ನೆಸ್ ಅಲ್ಲೇ ಇದ್ರೆ, ನಾವು ಆಗಿರುವಂಥ ಬಿಡುಗಡೆಯ ಕಾನ್ಷಿಯಸ್ನೆಸ್ ಅಲ್ಲೇ ಇದ್ರೆ ಅದು ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತದೆ. ನಾನು ದೇವರ ಮಗನಾಗಿದ್ದೇನೆ, ಕ್ರಿಸ್ತ ಯೇಸುವಿನಲ್ಲಿ ದೇವರ ಮಗನಾಗಿದ್ದೇನೆ, ಅದರಿಂದ ಹಾಗೆ ನೋಡ್ತಕ್ಕವಲ್ಲ, ಹೀಗೆ ಮಾತಾಡತಕ್ಕವಲ್ಲ, ಆ ಕಾನ್ಷಿಯಸ್ನೆಸ್ ಬರ್ತದೆ.
ನಾನು ದೇವರ ಮಗು, ಇಲ್ಲ ಬೇಡ ನಾನು ದೇವರ ಮಗು. ಈ ಫಿಯರ್ ಏನ್ ಮಾಡ್ತಾರೆ ಗೊತ್ತುಂಟಾ? ಆಗಿದ್ದೇನೆ ಇಲ್ವಾ, ಆಗ್ತಾ ಇರೋದಾ ಏನ, ಅಯ್ಯೋ ನನ್ನ ಹತ್ರ ಆಗೋದಿಲ್ಲ. ಈ ಫಿಯರ್ ನಮ್ಮನ್ನ ಬೆಳೆಸ್ತದೆ. ಫೈತ್ ನಮ್ಮನ್ನ, ನಾನು ಆಗಾಗಲೇ ಹೇಳಿದೆ, ಏನ್ ಮಾಡ ಥ್ರೂ ವರ್ಡ್ ಆಫ್ ಗಾಡ್ ನ ಫೈತ್ ನಮ್ಮನ್ನ ಸ್ಥಿರವಾಗಿ ನಿಲ್ಲಿಸ್ತದೆ. ಹಾಲೆಲೂಯ, 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 ಹಾಲೆಲೂಯ. ನನಗೆ ಇನ್ನೊಂದು ನೆನಪು ಬರ್ತದೆ ಫೈತ್ ಅನ್ನುವಾಗ. ಒಂದು ತಾಯಿ, ಒಂದು ಕುಟುಂಬ ಮನೆ ಕಟ್ಟಲ್ಪಡ್ತಾ ಇತ್ತು. ಬದಿ ಮನೆಯವರು ಹೇಳಿದ್ರು, ನಿಗಲ ಪೊಸ ಇಲ್ಲದ ಉಪದ್ರ ಉಂಟು, ನಿಗಲ ಜಸ್ಟ್ ಕಚ್ಚಾ ಮನೆ, ಇನ್ನು ಗಾರೆ ಆಗಬೇಕು, ಸ್ಲ್ಯಾಪ್ ಆಗಿದೆ, ಗಾರೆ ಎಲ್ಲ ಆಗಬೇಕು, ವೈರಿಂಗ್ ಆಗಬೇಕು, ಎಲ್ಲ ಆಗಬೇಕು, ಏನು ನಡ್ತೋ ಪೋಪಿನ ತುಯ್ಯ. ಆಗ ಅವರು, ಆ ತಾಯಿ, ಯಾವ ತಾಯಿ ಹತ್ರ ಮಾತಾಡ್ತಾ ಇದ್ದಾರೆ ಅವ್ರು ಹೇಳಿದಂಥ ಮಾತಿನ ಹತ್ರ ಫೇತ್ ವರ್ಡ್. ಅವು ಭೂತತ್ತು ಅವು ಎಂಕಲ್ನ ಕಾವಲುಗು ಕೊರ್ತಿನ ದೇವ ದೂತಿರ್. ನಮ್ಮ ಸಭೆಯವರೇ, ನನಗೆ ಅದನ್ನು ಕೇಳಿ ಇಷ್ಟು ಖುಷಿ ಆಯ್ತು. ಯಾಕಂದ್ರೆ ಬೈಬಲ್ ಹೇಳ್ತದಲ್ಲ. ಮತ್ತು ಇನ್ನು ಕೆಲವರಿಗೆ ಖಾಲಿ ಭೂತ ದುರಾತ್ಮನೇ ಕಾಣೋದು, ಜೀಸಸ್ ಕಾಣೋದಿಲ್ಲ, ದೇವದೂತರು ಕಾಣೋದಿಲ್ಲ. ಫಿಯರ್, ಅಲ್ಲಿ ಹೋಗ್ಬೇಡ್ರಿ, ಅದು ಮಾಡಬೇಡ್ರಿ, ಇದು ಮಾಡಬೇಡ್ರಿ. ಪ್ರಿಯರೇ, ಎಂಥ ಕೌನ್ಸಿಲಿಂಗ್ ಇದ್ರು, ಎಂಥ ಗೈಡೆನ್ಸ್ ಇದ್ರು, ವರ್ಡ್ ಆಫ್ ಗಾಡ್ನ ಅನುಸಾರವಾಗಿ ಇರುವುದಾದ್ರೆ ರಿಸೀವ್ ಮಾಡ್ರಿ. ವರ್ಡಿನ ಆಧಾರ ಇಲ್ಲಾದ್ರೆ ಫಿಯರ್ಗೆ ಹೋಗ್ತಾರೆ. ಫಿಯರ್ ನಮ್ಮನ್ನ ಬೀಳಿಸ್ತದೆ. ಹಾಲೆಲೂಯ, ಫಿಯರ್ ನಮ್ಮನ್ನ ಬೀಳಿಸ್ತದೆ. ಹಾಲೆಲೂಯ, ಹಾಲೆಲೂಯ. ಯೇಸು ಕ್ರಿಸ್ತನ ಹಾಗೆ ಇವತ್ತು ಭೂಲೋಕದಲ್ಲಿ ನಾವು ಕ್ರಿಸ್ತನ ಮೂಲಕ ದೇವರ ಮಕ್ಕಳಾಗಿದ್ದೇವೆ. ದೇವರ ಮಗನಾದ ಕ್ರಿಸ್ತನು ಈ ಭೂಲೋಕದಲ್ಲಿ ಸುವಾರ್ಥ ಸೇವೆಯಲ್ಲೆಲ್ಲ ಹೋಗ್ತಾ ಇರುವಾಗ ಪರಲೋಕ ಸ್ಪಂದಿಸಿದ್ದು. ದುರಾತ್ಮನ ವಿಚಾರ ಎಲ್ಲಿ ಕಾಣ್ತೇವೆ ಅಂದರೆ, ಪವಿತ್ರಾತ್ಮನಿಂದ ಅವನು ನಡೆಸಲ್ಪಡ್ತಾ ಇದ್ದಾನೆ. ಎಲ್ಲಿಗೆ? ಎಲ್ಲಿಗೆ? ಶೋಧಿಸಲ್ಪಡೋದಕ್ಕಾಗಿ. ಅಲ್ಲಿ ಒಂದು ದುರಾತ್ಮನ ಸಂಗತಿ ಕಾಣ್ತೇವೆ. ಇನ್ನು ಬೇರೆ ಬೇರೆ ಕ್ಷೇತ್ರ 1-2-3 ಕಡೆಯಲ್ಲಿ ಕಾಣ್ತೇವೆ. ಆದರೆ ದೇವರ ಮಗನಾದ ಯೇಸುವಿನೊಂದಿಗೆ ಅವಾಗ ಸ್ಪಂದಿಸ್ತಾ ಇದ್ದದ್ದು ದೇವರು ಪರಲೋಕ. ಹಲ್ಲೆಲೂಯಾ. ವರ್ಡ್, ದೇವರ ವಾಕ್ಯ. ಹಲ್ಲೆಲೂಯಾ. ಸರಿ, ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದ್ರೆ, ಫಿಯರ್, ಅಯ್ಯೋ ನಾನು ಸರಿ ಇಲ್ಲ, ನಾನು ಸರಿ. ಹೌದು, ಶರೀರಾಧೀನ ಸ್ವಭಾವಗಳಿದೆ, ಪಾಪದ ಸ್ವಭಾವಗಳಿದೆ. ಅದರಲ್ಲಿ ಓವರ್ಕಮ್ ಆಗಬೇಕಾದ್ರೆ ಫಸ್ಟ್ ತಿಳ್ಕೊಳ್ರಿ, ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಏನಾಗಿದೆ ಅಂತ ಬೈಬಲ್ ಹೇಳ್ತದೆ, ಅದನ್ನು ಬಿಲೀವ್ ಮಾಡಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಒಂದು ಕಡೆ ಹೀಗೆ ಹೇಳ್ತಾನಲ್ಲ, ನೀನು ನಂಬಿದಂತೆ ನಿನಗಾಗಲಿ. ಹಲ್ಲೆಲೂಯಾ. ನಂಬಿಕೆಗೆ ವಾಕ್ಯದ ಆಧಾರ ಬೇಕು. ನಾವು ವಾಕ್ಯವನ್ನು ನಂಬಿದ್ರೆ ಅದೇ ರೀತಿ ಆಗ್ತೇವೆ. ಎಂತ ವೀಕ್ನೆಸ್ ಇದ್ರೂ ಡೌನ್ ಆಗಿ ಹೋಗ್ತದೆ. ದೇವರ ಪ್ರೀತಿಯಲ್ಲಿ ಬೆಳಿತೇವೆ. ನೋಡ್ರಿ, ಒಬ್ಬರ ಜೊತೆ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬರ ಜೊತೆ ನಮ್ಮ ಒಂದು ಅನ್ಯೋನ್ಯತೆ ಬೆಳಿಬೇಕಾದ್ರೆ, ಒಬ್ಬರ ಜೊತೆ ನಮ್ಮ ಅನ್ಯೋನ್ಯತೆ ಬೆಳಿಬೇಕಾದ್ರೆ ಹೇಗೆ ಸಾಧ್ಯ ಉಂಟು? ಅವರ ಪ್ರೀತಿಸೋರಾಗಿರ್ಬೇಕು, ಅವರು ದಯೆ ತೋರಿಸೋರಾಗಿರ್ಬೇಕು, ಅವರು ಕರುಣಿಸುವವರಾಗಿರ್ಬೇಕು. ಆಗ ಅವರ ಪ್ರೀತಿ, ದಯೆ, ಕರುಣೆಯನ್ನೇ ನಾವು ಮೆಡಿಟೇಟ್ ಮಾಡ್ತಾ ಬಂದರೆ ಏನಾಗ್ತದೆ ಗೊತ್ತುಂಟ? ಕಮ್ಯುನಿಕೇಶನ್ ಸ್ಟ್ರಾಂಗ್ ಆಗ್ತದೆ. ನಮಗೂ ಕೂಡ ಪ್ರೀತಿ ಹೆಚ್ಚುತ್ತದೆ. ಹೌದಲ್ವಾ? ಅದರ ಬದಲಿಗೆ ಅವರಲ್ಲಿರುವಂಥ ಬಲಹೀನತೆಯನ್ನೇ ಮೆಡಿಟೇಟ್ ಮಾಡದಿದ್ರೆ ಯಾವುದು ಸ್ಟ್ರಾಂಗ್ ಆಗ್ತದೆ? ದ್ವೇಷ ಭಾವನೆ ಸ್ಟ್ರಾಂಗ್ ಆಗ್ತದೆ, ಜಗಳ ಸ್ಟ್ರಾಂಗ್ ಆಗ್ತದೆ, ವೈಮನಸ್ಸು ಸ್ಟ್ರಾಂಗ್ ಆಗ್ತದೆ, ಏನೇನೋ ಆಗಿ ಹೋಗ್ತದೆ. ಬಿಡ್ರಿ, ಇದು ಮನುಷ್ಯರ ಸ್ಥಿತಿ. ಮನುಷ್ಯರಲ್ಲಿ ಮೇ ಬಿ 2 ಇರ್ಬೋದು. ಆದರೆ ದೇವರಲ್ಲಿ ನೋಡೋದಾದ್ರೆ ಇವತ್ತು ದೇವರು ಕೂಡ ತನ್ನ ಮಕ್ಕಳನ್ನು ಶಿಕ್ಷಿಸ್ತಾನಂತ ಉಂಟು. ಯಾಕೆ ಗೊತ್ತುಂಟ? ಔಟ್ ಆಫ್ ಲವ್. ಈಗ ನಿಮ್ಮ ಮಕ್ಕಳು, ಒಂದು ಎಕ್ಸಾಂಪಲ್ ಹೇಳ್ತಾರೆ, ನಿಮ್ಮ ಮಕ್ಕಳು ಸಣ್ಣದಿರುವಾಗ ನಿಮಗೆ ಅನುಭವ ಇದೆ, ತಂದೆ ತಾಯಿಗಳಿಗೆ ಅನುಭವ ಇದೆ. ದೇವರು ಕೊಟ್ಟಂಥ ವರದಾನವನ್ನು ಮುದ್ದಾಡ್ತೇವೆ, ನಾವು ಪ್ರೀತಿ ಮಾಡ್ತೇವೆ. ಅದು ಒಂದು ವೇಳೆ ಕ್ಯಾಂಡಲ್ ಹಚ್ಚಿಟ್ಟಿದ್ದೀರಿ, ಅಲ್ಲಿ ಹೋದಾಗ ಒಮ್ಮೆ ಹೇಳ್ತೇವೆ, ಬಾಬು ಆಚೆ ಹೋಗ್ಬೇಡ, ಬಾಬು ಫಸ್ಟ್ ಸ್ಲೋ, ಬಾಬು ಆಚೆ ಹೋಗ್ಬೇಡ, ಆಯಿ ಅಂತ ಹೇಳ್ತೇವೆ.
ಇನ್ನೊಂದು ಸಾರಿ ಬಾಬು ಒಂದು ಮಕ್ಕಳೊಂದು ವಿಶೇಷತೆ ಏನು ಗೊತ್ತಾ, ನಿಗಿಲಿ ಏನ ಮಲ್ಪೊಡ್ತೀನಿ ಪರ ಅವ್ಯ ಮಲ್ಪನ್ ಮಕ್ಕಳು. ಅದಕ್ಕೆ ನಾನು ಉಲ್ಟಾ ಹೇಳೋದು ಕೆಲವು ಮಕ್ಕಳ ಹತ್ರ, ಪೋ ಹಿಡ್ಗೊಬ್ಬು ಪೌಜಿ. ಕೆಲವು ಮಕ್ಕಳು ಮಾಡಿದ್ದಾರೆ, ಕೆಲವು ಮಕ್ಕಳು ಮಾಡಲಿಲ್ಲ. ಓಕೆ, ಸರಿ, ಒಂದು ಸಾರಿ ಬಹಳ ಪ್ರೀತಿಯಿಂದ ಸಾಫ್ಟ್ ಆಗಿ ಹೇಳ್ತೇವೆ. ಎರಡನೇ ಸಾರಿ ನಾವೇನು ಹೇಳ್ತೇವೆ, ಖಡಕ್ ಆಗಿ ಹೇಳ್ತೇವೆ. ಸ್ವಲ್ಪ ವಾಯ್ಸ್ ಎಲ್ಲ ಇದಾಗ್ತದೆ. ನಾ ಪೋರ್ಚಡೆಗೆ ಅಷ್ಟೇ. ಇನ್ನೊಂದು ಸಾರಿ ಅಡೇ ಪೋರ್ಚಿ ಬನ್ನೇತ ಸಾರಿ ಬನ್ನಕ್ಕೆ ಏನು ಜ. ನಾಲ್ಕನೇ ಸಾರಿ ಕಂಟ್ರೋಲ್ ಡಾಮ. ಯಾಕೆ ಹೊಡಿತೇವೆ? ಔಟ್ ಆಫ್ ಲವ್. ನನ್ನ ಮಗು ಬೆಂಕಿ ಹತ್ರ ಹೋದ್ರೆ ಕೈ ಸುಟ್ಕೊಳ್ತದೆ. ದೇವರ ಹೃದಯ ಕೂಡ ಅದೇ. ನನಗೆ ಒಂದು ಬಹಳ ಹಾರ್ಟ್ ಟಚಿಂಗ್ ಆದಂಥ ವಾಕ್ಯ ನಿಮಗೆ ಕೂಡ ಗೊತ್ತುಂಟು ಪ್ರಿಯರೇ. ವಿಮೋಚನ ಕಾಂಡ 34:7. ವಿಮೋಚನ ಕಾಂಡ 34:7. ಎಲ್ಲರೂ ತಿಳ್ಕೊಳ್ರಿ, ನನ್ನ ನಿಮ್ಮ ತಂದೆಯ ಹೃದಯ ಏನೆಂಬುದಾಗಿ ಎಲ್ಲರೂ ಅರ್ಥೈಸಿಕೊಳ್ಳ್ರಿ. ದೇವರನ್ನ ಒಂದು ಕಟುಕನಾಗಿ ನಮ್ಮ ಮೈಂಡಲ್ಲಿ ಚಿತ್ರಿಸಿಕೊಳ್ಬೇಡ್ರಿ. ಹೌದು, ತಪ್ಪು ಮಾಡಿದಾಗ ಆತನು ಶಿಕ್ಷೆ ಕೊಡ್ತಾನೆ. ಹಾಗಂತ ಆತನು ಕಠೋರನಲ್ಲ, ರೌಡಿ ಅಲ್ಲ, ಕೊಲೆಗಾರನಲ್ಲ. ಓದಿ. ಯೆಹೋವ ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯು. ಎಷ್ಟನೇ ವಚನ? 6ನೇ ವಚನವಾದು. ನೋಡಿ, ಯೆಹೋವ ಕನಿಕರವು ಉಳ್ಳ ದೇವರು, ಕನಿಕರವು ದಯೆಯೂ ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯೂ ಉಳ್ಳವನು, ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ಸಾವಿರಾರು ತಲೆಗಳವರೆಗೂ. 6ನೇ ವಚನ ಅಲ್ಲ ನೀವು? ಹೌದು, 6. ಓಕೆ, 6 ಮತ್ತೆ 7 ಕರೆಕ್ಟಾ? ಯೆಹೋವನು ಮೋಶೆ ಎದುರಾಗಿ ಹೋಗುತ್ತಾ ಪ್ರಕಟವಾಗಿ ಹೇಳಿದ್ದೇನೆಂದರೆ, ಯೆಹೋವ ಕನಿಕರವು ದಯೆಯು ಉಳ್ಳ ದೇವರು, ದೀರ್ಘ ಶಾಂತನು, ಪ್ರೀತಿಯು ನಂಬಿಕೆಯು ಉಳ್ಳವನು, ಸಾವಿರಾರು ತಲೆಗಳವರೆಗೂ ದಯೆ ತೋರಿಸುವವನು, ದೋಷಪರಾಧ ಪಾಪಗಳನ್ನು ಕ್ಷಮಿಸುವವನು, ಆದರೂ ಅಪರಾಧಗಳನ್ನು ಶಿಕ್ಷಿಸದೆ ಬಿಡದವನು, ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವವನು ಎಂಬುದೇ. ಹಲ್ಲೆಲೂಯ. 3-4 ತಲೆಗಳವರೆಗೆ ಮಾಡುವವನು ಎಂಬುದೇ. ಇದರಲ್ಲಿ ದೇವರ ಒಂದು ಗುಣಲಕ್ಷಣ ತಿಳ್ಕೊಳ್ರಿ. ಯೆಹೋವ ಕನಿಕರ ದಯೆಯು ಉಳ್ಳಾತನು. ಯಾರು ಹೇಳುವಂತ ಮಾತದು? ಏನಾದ್ರೂ ಗೊತ್ತಾಗ್ತದಲ್ಲಿ? ಈ ಯೆಹೋವ ಕನಿಕರ ದಯೆ ಉಳ್ಳಂತ ದೇವರು ಎಂಬುದಾಗಿ ಯಾರ ಹತ್ರ ಹೇಳ್ತಾ ಇದ್ದಾರೆ? ಯಾರಿಗೆ ಹೇಳ್ತಾ ಇದ್ದಾರೆ? ದೇವರೇ ಸ್ವತಃವಾಗಿ ಹೇಳುದು ಮೋಸೆಸ್ಗೆ. ಹಲ್ಲೆಲೂಯ. ಆತನು ಯೋಗ್ಯನು ಇದನ್ನು ಹೇಳುವುದಕ್ಕಾಗಿ. ಒಂದು ವೇಳೆ ನಾವು ಹೇಳಿದ್ರೆ ಪಕ್ಕಡೆ ಉಬ್ಬಿಕೊಂಡಾಗ ಆಗ್ತದೆ. ಯಾನ ಕರುಣೆ ಉಳ್ಳೆ ಯಾನ ಒಂದು ಆಡ ದೇವರು ಯೋಗ್ಯ, ನಿಜವಾಯಿನ ಯೋಗ್ಯ. ದೇವರು ಅದನ್ನ ಹೇಳಿಕೊಳ್ಳುವುದಕ್ಕೆ ಆತನ ಯೋಗ್ಯನು. ಹಲ್ಲೆಲೂಯ. ಹಾಗಾದ್ರೆ ದೇವರ ಗುಣ ಸ್ವಭಾವ ದಯೆ, ಕರುಣೆಯ ಸ್ವಭಾವವಾದ್ರಿಂದ ನೋಡ್ತಾ ಇದ್ದಾನೆ. ಪಾಪದ ನಿಮಿತ್ತವಾಗಿ ಲೋಕ ತಡವರಿಸ್ತಾ ಉಂಟು, ಆಗ್ತಾ ಇಲ್ಲ. ಧರ್ಮಶಾಸ್ತ್ರ ಕಳಿಸಿದ್ರು ಕೂಡ ಜನರಿಗೆ ಆಗ್ತಾ ಇಲ್ಲ. ಒಂದು ಬಿಡುಗಡೆಯ ಹಾದಿಯನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ. ಆ ಬಿಡುಗಡೆಯನ್ನು ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡಿದ? ತನ್ನ ಒಬ್ಬನೇ ಮಗನನ್ನು ಕಳಿಸಿಕೊಟ್ಟ. ಯೇಸು ಸ್ವಾಮಿ ಬಂದದ್ರಲ್ಲಿ ಅದರ ಹಿಂದೆ ಅಡಕವಾಗಿರುವಂತ ಒಂದು ವಿಷಯ ಏನು ಗೊತ್ತುಂಟ? ಲವ್ ಆಫ್ ಗಾಡ್. ಹಲ್ಲೆಲೂಯ.
ದೇವರ ಪ್ರೀತಿ, ದೇವರ ಪ್ರೀತಿ. ಓಕೆ, ಜೀಸಸ್ ಕ್ರೈಸ್ಟ್ ಬಂದಾಗಿದೆ. ಗುಜರಿಗಳಾದ ನಮ್ಮನ್ನ ಕೊಂಡು ತನ್ನ ರಕ್ತವನ್ನು ಸುರಿಸಿ ಕೊಂಡಾಗಿದೆ. ಪರಲೋಕದ ಕಂಪನಿಗೆ ಸೇರಿಸಿ ಆಗಿದೆ. ಈಗ ಪರಲೋಕದ ಕಂಪನಿಯ ಮೂಲಕ ರೂಪಿಸಲ್ಪಟ್ಟಿದ್ದೇವೆ. ಯಾರಿಗೋಸ್ಕರ? ಆ ಕಂಪನಿಗಾಗಿ. ಹೊಸಬರಾದ ಮೇಲೆ ನಾವಿನ್ನು ನಮಗೋಸ್ಕರ, ಅಂದ್ರೆ ನಮ್ಮ ಸ್ವಾರ್ಥಗಳಿಗೋಸ್ಕರ ಜೀವಿಸುವವರು ಅಲ್ಲ, ನಾವು ಕರ್ತನಿಗಾಗಿ ಜೀವಿಸುವವರು. ಎಲ್ಲಿ ಸ್ವಾರ್ಥದ ಮನಸ್ಸು ಬರ್ತದೋ ಅಲ್ಲಿ ಬ್ಯಾಕ್ ಸ್ಲೈಡಿಂಗ್ ಇರ್ತದೆ, ಅಲ್ಲಿ ಹಿಂಜಾರುವಿಕೆ ಇರ್ತದೆ. ಬಹಳ ಜಾಗೃತೆ ಇರಬೇಕು. ಸ್ವಾರ್ಥ ಮನಸ್ಸು ಹೋಗ್ಬಾರ್ದು. ಒಮ್ಮೆ ಬಾರ್ನ್ ಅಗೇನ್ ಆದ ನಂತರ ಇನ್ನು ನಾನು ಜೀವಿಸುವುದು ಕ್ರಿಸ್ತನಿಗಾಗಿಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾ ಇದ್ದಾನೆ, ನಾನು ಜೀವಿಸುವುದು ಕ್ರಿಸ್ತನಿಗಾಗಿಯೇ ಎಂಬಂತ ಒಂದು ಆಲೋಚನೆ ಇರಬೇಕು. ಇದು ವಾಕ್ಯ, ಅದನ್ನು ನಂಬಬೇಕು. ಆ ವಾಕ್ಯವನ್ನು ನಂಬಿ ಅದನ್ನೇ ನಾವು ಹೇಳ್ತಾ ಹೋಗುವಾಗ ಅದೇ ಆಗ್ತೇವೆ. ಹಲ್ಲೆಲೂಯಾ. ಇನ್ನೊಂದು ವಿಷಯ ಹೇಳ್ತೇನೆ. ಇವತ್ತು ಸಭೆಗೆ ಅಥವಾ ದೇವರ ಮಕ್ಕಳಿಗೆ ಸಮಸ್ಯೆ ಪಾಪ 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 ಅನ್ನುವಂಥದ್ದೊಂದು ಸಮಸ್ಯೆ. ಎಷ್ಟು ಜನ ಬಯಸ್ತೀರಿ ಆ ಪಾಪಗಳಿಂದ ಈಸಿಯಾಗಿ ಹೊರಗೆ ಬರಬೇಕೆಂಬುದಾಗಿ? ಹೊರಗೆ ಬರಬೇಕಾದ್ರೆ ಫಸ್ಟ್ ನಮ್ಮನ್ನು ಕಾಡುತ್ತಿರುವಂಥ ಗಿಲ್ಟಿ ಫೀಲಿಂಗ್ಸ್, ಅದರಿಂದ ಹೊರಗೆ ಬರಬೇಕಾದ್ರೆ ಫಸ್ಟ್ ಗೊತ್ತಿರಲಿ, ದೇವರು ಕ್ರಿಸ್ತನ ಮೂಲಕ ಮಾಡಿದ್ದನ್ನು ನಂಬಿರಿ, ಅದನ್ನು ಸ್ವೀಕರಿಸಿರಿ, ಅದು ಆಗಿದ್ದೇವೆ ಎಂಬುದಾಗಿ ನಂಬಿರಿ, ಅದನ್ನೇ ಆಲೋಚಿಸಿರಿ, ಅದನ್ನೇ ಮಾತಾಡಿರಿ. ಅನೇಕರು ಇದನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ. ನಾನು ನೀತಿವಂತನನ್ನುವಾಗ ಅದು ಹೆಮ್ಮೆಯ ಮಾತಂತಲ್ಲ, ಅದು ಅವರು ಗ್ರಹಿಸಿಕೊಂಡದ್ದು. ಅದರಲ್ಲಿ ಭಕ್ತ ಏನು ಮಾಡ್ತಾ ಇದ್ದಾನೆ ಗೊತ್ತುಂಟ? ತನ್ನಲ್ಲಿ ಬಲ ಇಲ್ಲ, ಇವತ್ತು ಕ್ರಿಸ್ತನ ಮೂಲಕ ಬಲ ಹೊಂದಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕೃಪೆಯನ್ನು ಅರ್ಥ ಮಾಡಿಕೊಂಡು ಕೃಪೆಯನ್ನು ಡಿಪೆಂಡ್ ಆಗುವವ ಅವ ನಿಜವಾಗಿ ದೀನ. ದೇವರು ಮಾಡಿದ್ದನ್ನು ಅರ್ಥ ಮಾಡಿಕೊಂಡು ದೇವರ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡುವವನೇ ನಿಜವಾದಂಥ ದೀನನು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ಈಗಾಗಲೇ ಹೇಳಿದೆ, ಪಾಪದ ಹೋರಾಟಗಳಿಂದ ಬಿಡುಗಡೆ ಆಗಬೇಕಾ? ನಮ್ಮ ಕಾನ್ಷಿಯಸ್ನೆಸ್ಗೆ ಗೊತ್ತಿರಲಿ. ಏನು ಗೊತ್ತುಂಟ? ನಾವು ದೇವರಿಂದ ಹುಟ್ಟಿದವನಾಗಿದ್ದೇನೆ, ನಾನು ಪಾಪ ಮಾಡೋನಲ್ಲ. ಹೌದಾ? ಬೈಬಲ್ ಹೇಳ್ತದ? ಹೌದಾ? ನಂಬಬೇಕು ನಾವು ಅದನ್ನು. ಕ್ರೈಸ್ತ ಜೀವಿತ ಇರುವುದೇ ಕಾರ್ಯಕ್ರಿಯೆಗಳಲ್ಲೆಲ್ಲ ಬಿಲಿವಿಂಗ್ ಸಿಸ್ಟಮ್ ಅಲ್ಲಿ. ಬಿಲಿವಿಂಗ್ ಸಿಸ್ಟಮ್ ಪವರ್ಫುಲ್ ವರ್ಕ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ಆ ನಂಬಬೇಕನ್ನುವಂತ ಹೇಳಿದಂಥ ವಾಕ್ಯ 5ನೇ ಅಧ್ಯಾಯ 1ನೇ ಯೋಹಾನ, ನಿಮ್ಗೆ ಗೊತ್ತುಂಟಲ್ಲ, 19ನೇ ವಚನ. 1ನೇ ಯೋಹಾನ 5:19. ನೋಡ್ರಿ, ರಕ್ಷಣೆಯನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಆಗ್ಲೇ ಇಲ್ಲದ ಮೇಲೆ ಮತ್ತೆ ನಮ್ಮನ್ನ ನಾವು ನೀತಿವಂತರನ್ನಾಗಿ ಕಟ್ಟಿಕೊಳ್ಳಿಕ್ಕೆ ಎಲ್ಲಿ ನಮ್ಮಿಂದ ಆಗ್ತದೆ? ಆಗುದಿಲ್ಲ. ಆದರೆ ಯೇಸುವಿನ ರಕ್ತ, ಯೇಸು ಕೊಟ್ಟಂತ ಬಿಡುಗಡೆ, ಅದನ್ನು ಬಿಲೀವ್ ಮಾಡಿ, ಅದನ್ನು ನಂಬಿ, ಅದನ್ನು ಮಾತಾಡ್ತಾ ಇದ್ರೆ ಅದು ಹೆಲ್ಪ್ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ದೇವರಿಂದ ಹುಟ್ಟಿದವರೆಂದು ಲೋಕವೆಲ್ಲ ಕೆಡುಕನ ವಶದಲ್ಲಿ ಬಿದ್ದಿದೆಂದು ನಮಗೆ ಗೊತ್ತದೆ. ಮತ್ತೆ ಮುಂದಿನ ವಚನ 20. ದೇವರ ಮಗನು, ಅಲ್ಲ 18ನೇ ವಚನ ನೋಡ್ರಿ. ದೇವರಿಂದ ಹುಟ್ಟಿರುವವನು ಇದೆ 18. ಓಕೆ, ಪಾಪ ಮಾಡುವನಲ್ಲವೆಂಬುದು ನಮಗೆ ಗೊತ್ತದೆ. ದೇವರಿಂದ ಹುಟ್ಟಿರುವವನು ಪಾಪ ಮಾಡುವವನಲ್ಲವೆಂದು ನಮಗೆ ಗೊತ್ತದೆ. ಇದರ ಅರ್ಥ ಏನು ಗೊತ್ತಾ? ನೀವು ಡಿಕ್ಷನರಿ ಮೂಲಕ ಅಥವಾ ಅದರ ಒರಿಜಿನಲ್ ಮೂಲ ಭಾಷೆ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ. ಇದರ ಅರ್ಥ ಪಾಪ ಮಾಡುವನಲ್ಲ ಅಂದರೆ ಅವನು ಕಂಟಿನ್ಯೂ ಆಗಿ ಸಿನ್ನಲ್ಲಿ ಇರುವವನು ಅಲ್ಲ. ಅದರ ಅರ್ಥ ತಪ್ಪಾಗುವುದಿಲ್ಲ ಅಂತಲ್ಲ. ಯಾಕೆ ಕಂಟಿನ್ಯೂ ಸಿನ್? ಅಥವಾ ಹೀಗೆ ಹೇಳ್ಬೋದು, ಈ ವಾಕ್ಯದ ಅರ್ಥ ಏನು ಗೊತ್ತುಂಟ? ಅವನು ಪಾಪಿ ಅಲ್ಲ ಎಂಬಂತ ಅರ್ಥ. ಪಾಪದ ಬೀಜ ಅವನಿಂದ ತೆಗೆಯಲ್ಪಟ್ಟಿದೆ, ಪವಿತ್ರಾತ್ಮನ ಅವನ ಒಳಗೆ ಬಂದಿದ್ದಾನೆ. ಆದ್ರಿಂದ ನಾವು
ದೇವರ ವಾಕ್ಯದ ಆಧಾರದಿಂದ ಹೇಳ್ತದೆ, ನಾನು ಪಾಪಿ ಅಲ್ಲ, ನಾನು ಯೇಸು ಕ್ರಿಸ್ತನ್. ದೇವರ ಪ್ರೀತಿಯಿಂದ, ಯೇಸು ನಮ್ಮ ಬಲದಿಂದಲ್ಲ, ದೇವರ ಪ್ರೀತಿಯಿಂದ, ಯೇಸುವಿನ ಕೃಪೆಯಿಂದ ನಾನು ರಕ್ಷಿಸಲ್ಪಟ್ಟಿದ್ದೇನೆ, ನೀತಿವಂತನೆಂಬುದಾಗಿ ನಿರ್ಣಯಿಸಲ್ಪಟ್ಟಿದ್ದೇನೆ. ನಾನು ಪಾಪ ಮಾಡೋನಲ್ಲ ಅಂದರೆ ಪಾಪದ ಬೀಜ ಇಲ್ಲ, ಧರ್ಮಶಾಸ್ತ್ರದ ಆಡಳಿತ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ಕೂಡ ದೇವರ ಮಕ್ಕಳಲ್ಲಿ ಉಂಟಾಗುವ ಪಾಪ ಶರೀರದಿನ ಸ್ವಭಾವದ ನಿಮಿತ್ತವಾಗಿ ಮತ್ತು ಹತ್ತಿಕೊಳ್ಳುವ ಪಾಪಗಳು ಬರ್ತಾ ಇರ್ತದೆ. ಅದು ಹತ್ತದಂತೆ, ಲೋಕದ ಸಂಗತಿಗಳು ನಮ್ಮನ್ನು ಹತ್ತಿಕೊಳ್ಳದಂತೆ, ಇತರ ಸಂಗತಿಗಳು ನಮ್ಮನ್ನು ಹತ್ತಿಕೊಳ್ಳದಂತೆ ನಮ್ಮನ್ನು ಏನು ಮಾಡಬೇಕು ಗೊತ್ತುಂಟ? ಆ ಕಾನ್ಷಿಯಸ್ನೆಸ್ ಅಲ್ಲಿ ಇರಬೇಕು. ನಾನು ಲೋಕದಲ್ಲಿದ್ದರೂ ಕೂಡ ಲೋಕದವನಲ್ಲ, ನಾನು ಆತ್ಮಿಕನು, ನಾನು ದೇವರ ಮಗನು, ನಾನು ದೇವರಿಗೆ ಮಹಿಮೆ ತರುವವನು. ಬೇಡ, ಇದು ಬೇಡ. ಆಗ ಬರ್ತದೆ ಮುಂದೆ, ಬೇಡ ಇದು. ಸತ್ಯವನ್ನು ಮಾತಾಡುವಾಗ ಸತ್ಯದ ಆತ್ಮನು ಆಕ್ಟಿವೇಟ್ ಆಗ್ತಾನೆ. ಹಲ್ಲೆಲೂಯಾ. ಆತನು ನಮಗೆ ಹೆಲ್ಪ್ ಮಾಡ್ತಾನೆ. ಅದೇ ಕಾನ್ಷಿಯಸ್ನೆಸ್ ಅಲ್ಲಿ ನೀವು ನೋಡ್ರಿ, ನಿಮ್ಮ ಜೀವಿತದಲ್ಲಿ ನಾನು ಹೇಳುವ ಮಾತನ್ನ ನಿಮ್ಮ ಜೀವಿತದಲ್ಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಹಾಕಿ, ಯಾವಾಗಲೂ ಅದೇ ಕಾನ್ಷಿಯಸ್ನೆಸ್ ಅಲ್ಲಿರಿ. ಯೇಸು ಕ್ರಿಸ್ತನ ರಕ್ತ ನನ್ನ ಸಕಲ ಪಾಪವನ್ನು ತೊಳೆದು ಶುದ್ಧೀಕರಿಸಿದೆ. ನಾನು ಕಂಟಿನ್ಯೂ ಆಗಿ ಪಾಪದಲ್ಲಿರುವಂತೆ, ಪಾಪದ ಬೀಜ ಇಲ್ಲ, ಜೀವ ಇದೆ ನನ್ನಲ್ಲಿ. ಆತನ ಮಗನನ್ನು ನಂಬುವವನಿಗೆ ಏನಿದೆ ಅಂತೆ? ಜೀವ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಕಾನ್ಷಿಯಸ್, ಆ ಸತ್ಯದ ಕಾನ್ಷಿಯಸ್ನೆಸ್ ಅಲ್ಲಿ ಹೋಗುವಾಗ ಮನುಷ್ಯನ ಮನಸ್ಸಿನ ಒಳಗೆ ಏನಿದೆಯಾ ಅದೇ ಅವನಂತೆ. ಎಲ್ಲಿ ಬರ್ದಿದೆ? ಜ್ಞಾನೋಕ್ತಿಗಳಲ್ಲಿ 17:23, 23:7. ಜ್ಞಾನೋಕ್ತಿ 23:7. ಅಲ್ಲಿ ಒಬ್ಬ ಮನುಷ್ಯನನ್ನ ದೇವರ ವಾಕ್ಯ ತೋರಿಸಿಕೊಡ್ತಾ ಇದೆ. ಇಂಗ್ಲಿಷಲ್ಲಿ ಒಳ್ಳೆ ಅರ್ಥ ಇದೆ, ಇಂಗ್ಲಿಷಲ್ಲಿ ಒಳ್ಳೆ ಅರ್ಥ. ಅಲ್ಲಿ ಒಬ್ಬ ಮನುಷ್ಯನನ್ನು ತೋರಿಸಿಕೊಡ್ತಾ ಇದೆ ದೇವರ ವಾಕ್ಯ. ಯಾವ ಮನುಷ್ಯನನ್ನು ತೋರಿಸಿಕೊಡ್ತಾ ಇದೆ? ಸ್ಟಿಂಜಿ, ಕಂಜೂಸ್ ವ್ಯಕ್ತಿಯನ್ನು ತೋರಿಸಿಕೊಡ್ತಾ ಇದೆ ಅಲ್ವಾ? ಸ್ವಲ್ಪ 23ನೇ ಅಧ್ಯಾಯ 6ನೇ ವಚನ ನೋಡುವಾಗ, ಲೋಭಿಯ ಅನ್ನವನ್ನು ಉಣ್ಣದಿರು, ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅವನು ತನ್ನ ಒಳಗಣ ಯೋಚನೆಯಂತೆಯೇ ಇದ್ದಾನೆ. ಲೋಭಿ ಅಂದರೆ ಕಂಜೂಸ್. ಕಂಜೂಸ್ನ ಯಾವ ಪದಾರ್ಥ ನೀನು ಬಯಸಬೇಡ, ಯಾಕಂದ್ರೆ ಅವ ಕಂಜೂಸೆ. ಅವನ ಕಂಜೂಸ್ ಆಗ್ಲಿಕ್ಕೆ ಕಾರಣ ಏನು? ಅವನ ಒಳಗಿನ ಆಲೋಚನೆ. ಇಂಗ್ಲಿಷಲ್ಲಿ ಬಹಳ ಒಳ್ಳೆ ಹೇಳ್ತದೆ, ಏನು ಹೇಳ್ತಾರೆ? ಮ್ಯಾನ್, ಅದು ಯಾರಲ್ಲಿ ಉಂಟು? ಆಲೋಚನೆ ಅಂತೆ. ಅದು ಏನು ಥಿಂಕ್ ಮಾಡ್ತಾನ ಅದೇ ಅವನು ಆಗಿದ್ದಾನೆ ಅಂತ ಹೇಳ್ತದೆ. ನೋಡ್ರಿ, ಇಡೀ ನಮ್ಮ ಜೀವಿತದಲ್ಲಿ ಮೈಂಡ್ ಅನ್ನುವಂಥದ್ದು ಸೋ ಪವರ್ಫುಲ್, ಸೋ ಪವರ್ಫುಲ್. ನಾನೊಂದು ವಿಷಯ ಹೇಳ, ನೀವು ನೋಡಿಬೇಕಾದ್ರೆ ಇದು, ನಾನು ಒಬ್ಬರ ಕುರಿತಾಗಿ ಅವರು ಸರಿ ಇಲ್ಲ ಅಂತ ಯಾವಾಗಲೂ ಆಲೋಚನೆ ಮಾಡಿ ಅವರ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಮತ್ತೆ ಅವರು ಎಷ್ಟು ಒಳ್ಳೆ ಮಾತಾಡಿದ್ರು ಉಂಟಲ್ಲ, ನನಗೆ ಸರಿಯೇ ಇಲ್ಲ. ಅವರು ಮೈಂಡ್ ಇಸ್ ಸೋ ಪವರ್ಫುಲ್. ದೇವರ ಮಕ್ಕಳು ಯಾವುದೇ ಕಾರ್ಯಪಟ್ಟಿದೆ ಗೊತ್ತುಂಟ? ಒಂದು ವೇಳೆ ಸರಿ ಇಲ್ಲದಿದ್ದರೂ ಕೂಡ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ಮುಂದೆ ಹೋಗುವಾಗ ಏನಾಗ್ತದೆ ಗೊತ್ತುಂಟ? ಪ್ರೀತಿಯು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಅದು ಸಂಪೂರ್ಣ ಮಾಡ್ತದೆ ಅಸಂಪೂರ್ಣತವನ್ನು. ಲವ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಲವ್ ಸಂಪೂರ್ಣ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ನಮ್ಮ ಮನಸ್ಸಲ್ಲಿ ನಾನು ನಿಮ್ಮಲ್ಲಿ ಯಾರ ಬಗ್ಗೆ ಸರಿಲ್ಲ ಅಂತ ನಾನು ಅದನ್ನೇ ಮೆಡಿಟೇಟ್ ಮಾಡ್ತಾ ಇದ್ರೆ, ಅದನ್ನೇ ಮಾತಾಡ್ತಾ ಇದ್ರೆ, ಖಂಡಿತವಾಗಿಯೂ ಅಂತ ವ್ಯಕ್ತಿ ಏನಾಗ್ಲಿಕ್ಕೆ ಆಗುದಿಲ್ಲ ಗೊತ್ತುಂಟ? ಸಮಾಧಾನ ಬರಲಿಕ್ಕೆ ಆಗುವುದೇ ಇಲ್ಲ. ಮೈಂಡ್ ಇಸ್ ಸೋ ಪವರ್ಫುಲ್. ಏನು ಥಿಂಕ್ ಮಾಡ್ತಾನ ಅದೇ ಆಗ್ತಾನೆ, ಅದು ಬಿಡುವುದಿಲ್ಲ. ಮತ್ತೆ ಅದು ವರ್ಕ್ ಮಾಡ್ತಾ ಇರ್ತದೆ, ಕ್ಷಣ ಕ್ಷಣಕ್ಕೂ ವರ್ಕ್ ಮಾಡ್ತಾ ಇರ್ತದೆ. ಅದೇ ಅದರ ಬದಲಿಗೆ
ನೆಗೆಟಿವ್ನೆಲ್ಲ ಬಿಟ್ಟು ಒಬ್ಬ ಮನುಷ್ಯನಲ್ಲಿದ್ದಂಥ ಪಾಸಿಟಿವನ್ನು ತಕ್ಕೊಳ್ಳಿ ನೋಡುವ. ನೆಗೆಟಿವ್ ಸ್ವಲ್ಪ ನೆಗೆಟಿವ್ ಪಾಸಿಟಿವ್ ಎರಡೂ ಇದೆ ಮನುಷ್ಯನಲ್ಲ. ನಾನು ಹೇಳ್ತಾ ಬಂದೆಲ್ಲ, ನಾವು ಮನುಷ್ಯರು ನಮ್ಮ ಬಲದಿಂದ ಯಾರು ರಕ್ಷಣೆ ಬಂದವರಲ್ಲ, ಬಲಹೀನತೆಗಳಲ್ಲಿ ಇರುವಂಥವರು. ಆದರೆ ದೇವರ ಪ್ರೀತಿ ನಮ್ಮನ್ನು ಏನು ಮಾಡಿದೆ? ರಕ್ಷಿಸಿದೆ. ಈ ನೆಗೆಟಿವೇ ನೋಡ್ತಾ ಹೋದರೆ ಎಂದಿಗೂ ಅಲ್ಲಿ ರಿಲೇಷನ್ ಬಿಲ್ಡ್ ಆಗಲಿಕ್ಕೆ ಆಗುದೇ ಇಲ್ಲ. ನೋಡಿ, ಒಂದು ಕೀವರ್ಡ್ ಕೊಡ್ತೇನೆ, ನೆಗೆಟಿವ್ ಒಂದು ಚೂರ್ಸ ನೋಡಬೇಡಿ. ಯಾರಾದರೂ ಬಂದು ಹೇಳೋದಾದ್ರೆ ಕೇಳಬೇಡಿ, ಬೇಡ, ನನಗೆ ಬೇಡ. ಯಾಕೆ ಗೊತ್ತುಂಟ? ಕಷ್ಟ ಆಗ್ತದೆ. ಕ್ರಿಸ್ತನ ಹಾಗೆ ಪ್ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೆ ಕಷ್ಟ ಆಗ್ತದೆ. ಯಾಕೆ? ಮೈಂಡ್ ಇಸ್ ಸೋ ಪವರ್ಫುಲ್. ನೆಗೆಟಿವ್ ನಾನು ತುಂಬಿದ್ರೆ ನಾನೊಬ್ಬ ನೆಗೆಟಿವ್ ವ್ಯಕ್ತಿಯಾಗೆ ಕಾಣಿಸಿಕೊಳ್ತೇನೆ. ತಪ್ಪಿದ್ರು ಕೂಡ ಅದಕ್ಕೆ ಯೇಸು ಅಪೊಸ್ತಲನಾದ ಪೌಲ ಏನು ಹೇಳ್ತಾನೆ ಗೊತ್ತಾ? ಸಭೆಗೆ ಬರೆಯುವಾಗ ದೇವರು ನನಗೆ ಪ್ರಕಟಿಸಿದಂಥ ಸಂಗತಿ, ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಚನ ಏನು ಹೇಳ್ತಾನೆ ಗೊತ್ತುಂಟ? ಸಾರಿ, 3:13 ಅಲ್ಲ, 3:13, 14 ನೋಡ್ರಿ. ಕೊಲೊಸ್ಸೆ 3:14 ಏನು ಹೇಳ್ತದೆ ನೋಡ್ರಿ. ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ 13 ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ ಅಂತೆ. ಇದರ ಅರ್ಥ ಯಾಕೆ ವಾಕ್ಯ ಬರೆಯಲ್ಪಟ್ಟಿದೆ? ದೇವರು ಮನುಷ್ಯನ ಮನಸ್ಸನ್ನು ಉಂಟು ಮಾಡಿದ್ದಾನೆ. ದೇವರಿಗೆ ಮನುಷ್ಯನ ಮನಸ್ಸಿನ ಪವರ್ ಗೊತ್ತುಂಟು. ಅವನು ಯಾವಾಗಲೂ ತಪ್ಪು 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 ಅಂತ ನೋಡ್ತಾ ಇದ್ರೆ ಆಗುವುದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರು ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸೈರಿಸಿಕೊಂಡು. ಇದಕ್ಕೆ ದೇವರ ಬಲ ಇದೆ. ದೇವರ ಮಕ್ಕಳು ಏನು ಮಾಡೋದಾದ್ರೂ ದೇವರ ಬಲ ಇದೆ. ಸೈರಿಸಿಕೊಂಡು ಕ್ಷಮಿಸಿರಿ, ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ಕರ್ತನ ಹಾಗೆ ಕ್ಷಮಿಸಬೇಕು. ಹಾಗಾದ್ರೆ ಕರ್ತನು ನಮ್ಮ ತಪ್ಪುಗಳನ್ನು ಈ ದಿನದವರೆಗೆ ನೋಡುವುದಾದ್ರೆ ನಮ್ಮ ಪ್ರಾರ್ಥನೆಗೆ ಆನ್ಸರ್ ಕೂಡ ಇಲ್ಲ, ನಮ್ಮ ಸ್ತುತಿ ಪರಲೋಕಕ್ಕೆ ಹೋಗುವುದು ಕೂಡ ಇಲ್ಲ. ತಪ್ಪು 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 ತಪ್ಪು. ಒಂದು ವೇಳೆ ದೇವರ ಸಭೆಯಲ್ಲಿ ಕುಳಿತುಕೊಂಡು ಜಾನ್ಸನ್ ಅಥವಾ ಇತರರು ನೋಡಿ, ಹೊಲ ಒಂದು ತಪ್ಪು, ಹೊಲ ಒಂದು ತಪ್ಪು, ಅವು ಅಂಚತ್ತು, ಅವು ಇಂಚ, ಒಂದು ಅಪ್ಪೋದು ಒಂದು ಹೇಳ್ತಾ ಇರೋದಾದ್ರೆ, ಇವತ್ತು ನಾನು ನೀನು ಒಬ್ಬರು ಕೂಡ ಆ ಸಾಲ್ವೇಷನ್ನ ಅನುಭವದಲ್ಲಿ ಇರಲಿಕ್ಕೆ ಸಾಧ್ಯನೇ ಇರಲ್ಲ. ಕ್ರಿಸ್ತನ ಹಾಗೆ ನಡಿಬೇಕಾದ್ರೆ ತಪ್ಪುಗಳಿಗೆ ಹೆಚ್ಚು ಗಮನ ಕೊಡಬೇಡ್ರಿ. ತಪ್ಪುಗಳನ್ನು ಹೊಡೆದಾಕುವಂಥ ಕ್ಷಮಾಪಣೆ ಮತ್ತು ಪ್ರೀತಿಗೆ ಹೆಚ್ಚು ಗಮನ ಕೊಡ್ಬೇಕು. ಯಾಕೆ ಗೊತ್ತುಂಟ? ನಾನು ಹೇಳ್ತಾ ಬಂದೆ, ಮೈಂಡ್ ಈಸ್ ಸೋ ಪವರ್ಫುಲ್. ನೆಗೆಟಿವ್ ಆಗಿ ಒಬ್ಬರು ನೋಡ್ತಾ ಇದ್ರೆ ಅವರು ನಮಗೆ ನೆಗೆಟಿವೇ. ಫಾರ್ಗಿವ್ ಮಾಡಬೇಕು, ಲವ್ ಮಾಡಬೇಕು. ಲವ್ ಮತ್ತೆ 14ನೇ ವಚನ ಏನು ಹೇಳ್ತದೆ? 14ನೇ ವಚನ ನೋಡ್ರಿ, ಅದೇ 3:14. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ನಿಜವಾದ ಪ್ರೀತಿ ಮಿಸ್ಟೇಕ್ಗಳನ್ನು ಎತ್ತಿ ಹಿಡಿಯುವುದಿಲ್ಲ, ಮಿಸ್ಟೇಕ್ಗಳನ್ನು ಅಡಿಗೆ ಹಾಕ್ತದೆ. ದಿಸ್ ಇಸ್ ಟ್ರೂ ಲವ್, ಜೀಸಸ್ ಲವ್, ಗಾಡ್ಸ್ ಲವ್. ನಾವು ಆಪರೇಟ್ ಆಗಬೇಕಾದ್ರೆ ಅಂಥ ಪ್ರೀತಿಯಿಂದ ನಾವು ಆಪರೇಟ್ ಆಗಬೇಕಾಗಿದೆ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಎಂಥ ಮಿಸ್ಟೇಕ್ ಲವ್ ಅಲ್ಲಿ ಆಪರೇಟ್ ಆದಾಗ ಎದುರು ಪಾರ್ಟಿಯಿಂದ ಮಿಸ್ಟೇಕ್ ಅದು ಮಾಯಾಗಿ ಹೋಗ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾನು ಇದನ್ನೇ ಯಾಕೆ ಎಕ್ಸಾಂಪಲ್ ಆಗಿ ಹೇಳಿದೆ ಅಂದರೆ, ಮೈಂಡ್ ಇಸ್ ಸೋ ಪವರ್ಫುಲ್. ಆದ್ದರಿಂದ ನಾನು ಹೇಳ್ತಾ ಬಂದ ಹಾಗೆ ಕ್ರಿಸ್ತನನ್ನು ನೆನಪಿಸಿಕೊಳ್ಳೋಣ, ಕ್ರಿಸ್ತನ ಬಿಡುಗಡೆ ನೆನಪಿಸಿಕೊಳ್ಳೋಣ, ಕ್ರಿಸ್ತನ ಪ್ರೀತಿಯನ್ನು ನೆನಪಿಸಿಕೊಳ್ಳೋಣ, ಕ್ರಿಸ್ತನ ಕ್ಷಮಾಪಣೆ ನೆನಪಿಸಿಕೊಳ್ಳೋಣ. ಅದು ನೆನಪಿಸಿಕೊಂಡ್ರೆ ಕ್ರಿಸ್ತನ ಹಾಗೆ ಕ್ರಿಸ್ತನ ಪರಿಶುದ್ಧತೆಯನ್ನು ನೆನಪಿಸಿಕೊಳ್ಳೋಣ. ಹಾಗೆ ಹೋಗ್ತಾ ಇದ್ದೇವೆ. ನಂಬೋಣ, ವಾಕ್ಯ ನಂಬೋಣ. ಹಲ್ಲೆಲೂಯಾ, ಹಾಗೇನೆ ಹೋಗ್ತಾ ಇರ್ತೇವೆ. ಇದೊಂದು ಕೀವರ್ಡ್, ಹಲ್ಲೆಲೂಯಾ. ಆದ್ದರಿಂದ ಯಾರು ಕೂಡ ಪ್ರಿಯರೇ, ನಿಮ್ಮನ್ನು ನೀವೇ ಆಗಲಿ ಚೀಪ್ ಮಾಡ್ಕೊಳ್ಬೇಡ್ರಿ, ಅಥವಾ ಹೇಳ್ಬೇಡ್ರಿ ಎಂಡ ಆಪುಜಿ ಒಂದೊಂಜಿ ಪಾಪ ನನ್ನ ಬೆನ್ನಟ್ಟು ಬರೋದು ಎಂಡ ಆಪುಜಿ, ಆ ಕಾರ ನೋಡಿ ಈ ಕಾರ ನೋಡಿ ಎಂಕು ಎಂತ ಹತ್ತು ಪೋಂದಿಲ್ಲ ಎಂಡ ಆಪುಜಿ. ನೋ 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 ನಿನಗೀಗ ಆಗ್ತದೆ, ನನಗೆ ಆಗ್ತದೆ. ಹೇಗೆ ಗೊತ್ತುಂಟ? ನಿನ್ನ ಬಲದಿಂದ ಅಲ್ಲ, ಯೇಸು ಕ್ರಿಸ್ತನು ಮಾಡುವುದನ್ನು ಮಾಡಿ ಹೋದ ನಂತರ
ನಾನು ನೀನು ಕಡೆಯವರೆಗೂ ಸ್ಥಿರವಾಗಿ ನಿಲ್ಬೇಕೆಂಬುದಾಗಿ ಒಬ್ಬ ಸಹಾಯಕನಾದ ಆತ್ಮನನ್ನು ದೇವರು ಕೊಟ್ಟಿದ್ದಾರೆ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ, ಹೋಲಿ ಸ್ಪಿರಿಟ್ ಗೈಡ್ ಮೀ, ಹೋಲಿ ಸ್ಪಿರಿಟ್ ಟೀಚ್ ಮೀ, ಗಿವ್ ಮಿ ವಿಸ್ಡಮ್, ಗಿವ್ ಮಿ ರೆವಲೇಷನ್. ಎಷ್ಟು ಜನ ಇಲ್ಲಿ ನಾವು ಪ್ರತಿದಿನ ಜೀವಿತದಲ್ಲಿ ಹೋಲಿ ಸ್ಪಿರಿಟ್ಗೆ ಮುಖ್ಯ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಈ ಸಭೆಯ ಕಾಲ ಅಂದರೆ ಯೇಸುವಿನ ಕಾಲ, ಆತನು ಮಾಡತಕ್ಕಂಥ ಮಾಡಿ ಹೋಗಿ ಆಗಿದೆ. ಈಗ ಯಾರ ಕಾಲ ಗೊತ್ತಂಟ? ಪವಿತ್ರಾತ್ಮನ ಕಾಲ. ಎಷ್ಟು ಜನ ಸಭೆಯ ನಾವು ಪವಿತ್ರಾತ್ಮನ ಸಹಾಯವನ್ನು ಕ್ಷಣ ಕ್ಷಣಕ್ಕೂ ಕೇಳಿಕೊಳ್ತಾ ಇದ್ದೇವೆ. ಒಬ್ಬರನ್ನು ಪ್ರೀತಿಸಬೇಕಾ? ನನ್ನ ಹತ್ರ ಆಗುದಿಲ್ಲ. ಅದು ನಿಜವಾಗಿ ಆಗುದಿಲ್ಲ, ಭಾರಿ ಕಷ್ಟ. ನನ್ನ ಹತ್ರ ಆಗುದಿಲ್ಲ, ಹೆಲ್ಪ್ ಮೀ. ಪ್ರೀತಿಸಲೇಬೇಕು, ಯಾಕಂದ್ರೆ ನೀನು ನನ್ನನ್ನು ಪ್ರೀತಿಸಿದ್ದಿ, ನೀನು ನನ್ನನ್ನು ಕ್ಷಮಿಸಿದ್ದಿ, ನೀನು ನನ್ನನ್ನು ಬಲಪಡಿಸಿದ್ದಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತ ಇತರರಿಗೆ ಆಧಾರವಾದ. ಸ್ವಾಮಿ, ಅನೇಕರಿಗೆ ನಾನು ಆಧಾರ ಆಗಬೇಕು, ನನ್ನ ಹತ್ರ ಆಗುದಿಲ್ಲ ಅಂತ ಒಂದು ಕೆಪಾಸಿಟಿ ಇಲ್ಲ. ಹೋಲಿ ಸ್ಪಿರಿಟ್ ಹೆಲ್ಪ್ ಮೀ. ಫೈನಾನ್ಷಿಯಲು ಅಥವಾ ಒಳ್ಳೆಯ ಮಾತುಗಳನ್ನು ಆಡೋದ್ರಲ್ಲೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳೋಣ. ಹೋಲಿ ಸ್ಪಿರಿಟ್ ಹೆಲ್ಪ್ ಕೇಳಿದಾಗ ಏನು ಮಾಡ್ತಾನೆ ಗೊತ್ತುಂಟ? ಹೋಲಿ ಸ್ಪಿರಿಟ್ ಯೇಸು ಏನು ಬೋಧನೆ ಮಾಡಿದಾನ ಅದನ್ನು ನಮ್ಮ ನೆನಪಿಗೆ ತರ್ತಾನೆ. ಆತನು ಉಪದೇಶಿಸಿದೆಲ್ಲ ನಮ್ಮ ನೆನಪಿಗೆ ತರ್ತಾನೆ. ಅಥವಾ ದೇವರ ವಾಕ್ಯವನ್ನು ನಮ್ಮ ನೆನಪಿಗೆ ತರ್ತಾನೆ. ದೇವರ ವಾಕ್ಯ ನೆನಪಿಗೆ ತಂದಾಗ ಅದನ್ನು ಬೆಳೆಯು ಮಾಡಿ ಅದನ್ನೇ ಮಾತಾಡ್ತಾ ಇರುವಾಗ ಆ ರೀತಿಯಲ್ಲಿ ನಾವು ಓವರ್ಕಮ್ ಆಗಲಿಕ್ಕೆ ಸಾಧ್ಯವಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಾಕ್ಯವನ್ನು ಕೇಳ್ತಿರುವಾಗ ದೇವರ ಮಕ್ಕಳೇ, ಇನ್ನೂ ಕೂಡ ನಿಮ್ಮಲ್ಲಿ ಎಷ್ಟು ಜನ ಒಂಥರ ಫಿಯರ್, ಒಂಥರ ಗಿಲ್ಟ್ ಕಾನ್ಷಿಯಸ್, ಅಯ್ಯೋ ನಾನು ದೇವರಿಂದ ದೂರ ಇದ್ದೇನೆ ಅನ್ನುವಂತೆಲ್ಲ ಭಾವನೆಗಳಲ್ಲಿದ್ದೀರೋ, ಜಸ್ಟ್ ಒಂದು ವೇಳೆ ನಮ್ಮ ಹತ್ರ ತಪ್ಪಾಗಿರೋದಾದರೆ ತಿರುಗಿಕೊಳ್ಳೋಣ. ಬೇಡ, ನನಗೆ ನಾನು ತಿರುಗಿಕೊಳ್ತೇನೆ. ತಿರುಗಿಕೊಂಡ ನಂತರ ಗ್ರಹಿಕೆಗೆ ಬರೋಣ. ಯಾವ ಗ್ರಹಿಕೆ ಗೊತ್ತಾ? ನಾನು ಕ್ರಿಸ್ತನಲ್ಲಿ ದೇವರ ಮಗುವಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವೇಳೆ ಬೇರೆ ದಾರಿಯಲ್ಲಿ ಹೋಗಿರೋದಾದ್ರೆ ತಿರುಗಿಕೊಳ್ಳೇಬೇಕಾಗ್ತದೆ. ರೋಡ್ ಚೇಂಜ್ ಆಗಿರಿದ್ರೆ ಹಿಂದೆ ಬರಲೇಬೇಕಾಗ್ತದೆ. ಬಂದು ನಿಂತುಕೊಂಡವರಾಗಿ ನಾವು ಈಗ ನಾವು ಯಾವ ಕ್ರಿಸ್ತನ ಮೂಲಕ ದೇವರು ನಿಲ್ಲಿಸಿದ ಆತ್ಮಿಕ ವಲಯದಲ್ಲಿ ನಾನಿದ್ದೇನೆ. ಅದು ಸ್ಪಿರಿಚುವಲ್ ಟ್ರೂತ್. ಒಂದು ವೇಳೆ ಬೇರೆ ರೂಟಲ್ಲಿ ಹೋಗಿ ನಾನಿದ್ದೇನೆ, ನಾನು ಆಗಿದ್ದೇನೆ ಅಂತ ಹೇಳಿದರೆ ಅದು ಏನಷ್ಟು ಸರಿಯಲ್ಲ. ತಿರುಗಿಕೊಳ್ಳುವಿಕೆ ಇದೆ. ತಿರುಗಿಕೊಂಡು ನಿಂತುಕೊಂಡು ಹೇಳುವವರಾಗಬೇಕು. ನಮ್ಮ ವಲಯದಲ್ಲಿ ನಾವು ನಿಲ್ಲುವಾಗ ಮಹತ್ತರವಾದಂಥ ಕಾರ್ಯ ನಡೀತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೋಲಿ ಸ್ಪಿರಿಟ್ ಹೆಲ್ಪ್ ಯಾವಾಗಲೂ ಕೇಳೋಣ. ಈಗ ನಾವು ಸ್ಕ್ರ್ಯಾಪ್ಗಳಲ್ಲ, ದೇವರಿಗಾಗಿ ಉಪಯೋಗವಾಗುವ ಪಾತ್ರೆಗಳು. ಹಲ್ಲೆಲೂಯಾ. ಭಯ ಬೇಡ, ಫಿಯರ್ ಬೇಡ. ದೇವರ ಸಾನ್ನಿಧ್ಯಕ್ಕೆ ಬರೋದಕ್ಕೆ ಭಯ ಬೇಡ. ಇವತ್ತು ನಾನು ನೀನು ದೇವರ ಸಾನ್ನಿಧ್ಯಕ್ಕೆ ಬರುವಾಗ ದೇವರಿಗೆ ಹೇಗೆ ಕಾಣಿಸ್ತೇವೆ ಗೊತ್ತುಂಟ? ದೇವರು ನಿಮ್ಮನ್ನು ಡೈರೆಕ್ಟ್ ನೋಡುವುದಿಲ್ಲ. ಡೈರೆಕ್ಟಾಗಿ ನಾವು ಹೋಗ್ಲಿಕ್ಕೆ ಆಗೋದು ಕೂಡ ಇಲ್ಲ. ಯೇಸು ಕ್ರಿಸ್ತನೆಂಬ ಯಜ್ಞದ ಕುರಿಯಾದಾತನ ರಕ್ತದ ಕವರ್ನಿಗ ಥ್ರೂ ಜೀಸಸ್ ಕ್ರೈಸ್ಟ್ ನಾವು ಕಾಣ್ತಾ ಇದ್ದೇವೆ ಇವತ್ತು. ಅರ್ಥ ಆಗ್ತಾ ನಿಮಗೆ? ಥ್ರೂ ಜೀಸಸ್ ಕ್ರೈಸ್ಟ್ ನಾವು ಕಾಣ್ತಾ ಇದ್ದೇವೆ. ಥ್ರೂ ಜೀಸಸ್ ಕ್ರೈಸ್ಟ್ ಗಾಡ್ ನಮ್ಮನ್ನು ಬ್ಲೆಸ್ ಮಾಡಿದ್ದಾನೆ. ಥ್ರೂ ಜೀಸಸ್ ಕ್ರೈಸ್ಟ್ ಹಲ್ಲೆಲೂಯಾ ತನ್ನ ಆತ್ಮವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಥ್ರೂ ಜೀಸಸ್ ಕ್ರೈಸ್ಟ್ ನಾವು ಆತ್ಮವನ್ನು ಪಡೆದುಕೊಂಡಿದ್ದರಿಂದ ಆತನ ದೇವಾಲಯವಾಗಿದ್ದೇವೆ. ಎಲ್ಲ ಯೇಸುವಿನ ಮೂಲಕನೇ ನೋಡೋದು. ಹಲ್ಲೆಲೂಯಾ. ಕೆಲವು ಕಂಪನಿಯಲ್ಲಿ ಇನ್ಫ್ಲುಯೆನ್ಸ್ ಎಲ್ಲ ನಡೀತದೆ. ಈಗ ನನಗೆ ಒಂದು ಜಾಬ್ ಬೇಕಾದರೆ ಕೆಲವು ಇನ್ಫ್ಲುಯೆನ್ಸ್ ನಡೆಯುವ ಪ್ಲೇಸ್ಗಳಿದೆ, ಕೆಲವು ನಡೆಯದ ಪ್ಲೇಸ್ ಇದೆ. ಸಾಧ್ಯನೇ ಇಲ್ಲ ನನಗೆ ಜಾಬ್ ಆ ಕಂಪನಿ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹೋಗುವಾಗ ನಾನಾಗಿ ಹೋಗುವುದಿಲ್ಲ. ಆ ಕಂಪನಿಗೆ ಚಿರಪರಿಚಿತ ವ್ಯಕ್ತಿ, ಒಬ್ಬ ಬೇಕಾದಂಥ ವ್ಯಕ್ತಿ, ಪ್ರಿಯ ವ್ಯಕ್ತಿಯ ಒಂದು ಎಂತ ಹೇಳ್ತಾರೆ, ಪರಿಚಯದಿಂದ, ಇನ್ಫ್ಲುಯೆನ್ಸ್, ಪರಿಚಯದಿಂದ ಆ ವ್ಯಕ್ತಿಯ ಹೆಸರನ್ನು ಇಟ್ಕೊಂಡು ಹೋಗ್ತೇನೆ. ಪಾಸ್. ಅದೇ ಪ್ರಕಾರ ತಿಳ್ಕೊಳ್ಳಿ, ನಾವು ಇವತ್ತು ಪಾಸ್ ಆದದ್ದು ನಮ್ಮಿಂದ ಅಲ್ಲ.
ಪರಲೋಕಕ್ಕೆ ಒಬ್ಬ ಬೇಕಾದಂಥ ವ್ಯಕ್ತಿ ಯಾರು? ಜೀಸಸ್ ಕ್ರೈಸ್ಟ್. ಪರಲೋಕಕ್ಕೆ ಬೇಕಾದಂಥ ವ್ಯಕ್ತಿ ಜೀಸಸ್ ಕ್ರೈಸ್ಟ್. ಆತನ ಕುರಿತಾಗಿ ಬೈಬಲಲ್ಲಿ 2 ಕಡೆಯಲ್ಲಿ ಈತನು ನನ್ನ ಪ್ರಿಯನಾಗಿರುವ ಮಗನು ಅಂತ ಹೇಳಿದೆ. ಎಲ್ಲೆಲ್ಲ? ಈತನನ್ನು ನಾನು ಮೆಚ್ಚಿದ್ದೇನೆ. ಎಲ್ಲಿ ಎಲ್ಲ? ಒಂದು ಬ್ಯಾಪ್ಟಿಸಮ್ನ ಸಮಯದಲ್ಲಿ ಆಕಾಶವಾಣಿಯಾದದ್ದು, ಇನ್ನೊಂದು ಪರ್ವತದಲ್ಲಿ, ರೂಪಾಂತರ ಬೆಟ್ಟದಲ್ಲಿ. 2 ಕಡೆಯಲ್ಲಿ ನಾವು ನೋಡ್ತೇವೆ, ಈತನು ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ. ಈಗ ನಾವು ದೇವರ ಸಮಕ್ಷಮದಲ್ಲಿ ಈಗ ಹೋಗಿ ನಿಲ್ಲುವುದು ಆ ಇನ್ಫ್ಲುಯೆನ್ಸ್ ಜೀಸಸ್. ನಮ್ಮದಿಲ್ಲ, ನಮ್ಮ ಹತ್ರ ಆಗ್ತಾ ಇರಲಿಲ್ಲ. ದೇವರು ತನ್ನ ಇಷ್ಟದ ಮಗನನ್ನು ಕೊಟ್ಟದ್ರಿಂದ ಇವತ್ತು ದೇವರ ಸಮಕ್ಷಮಕ್ಕೆ ಬರುವಂಥ ಒಂದು ಮತ್ತು ಸಹಾಯವನ್ನು ಪಡೆದುಕೊಳ್ಳುವಂಥ ಒಂದು ಸಹಾಯ ನಮಗೆ ಪರಲೋಕದಿಂದಲೇ ಒದಗಿದೆ. ಗಾಡ್ ಇಸ್ ಗುಡ್. ಅದನ್ನು ಯಾರು ಕುಗ್ಗಿ ಹೋಗಬೇಡ್ರಿ. ನಾನು ನೀವೆಲ್ಲ ಕ್ರಿಸ್ತನಿಗಾಗಿರುವಂಥ ಹೊಸ ಪಾತ್ರೆಗಳು. ಪ್ರೇಯರಲ್ಲಿ ಹೆಚ್ಚು ಸಮಯ ಕಳೆಯೋಣ. ಟಂಗ್ ಸ್ಪೀಕಿಂಗನ್ನು ಹೆಚ್ಚು ಮಾಡೋಣ. ದೇವ್ರ ಚಿತ್ತ ಆದರೆ ಇವತ್ತು ನಾನು ಟಂಗ್ ಸ್ಪೀಕಿಂಗ್ ಬಗ್ಗೆ ಮಾತಾಡಬೇಕಂತ ಸ್ವಲ್ಪ ನೋಡಿಕೊಂಡು ಬಂದೆ. ಇಲ್ಲಿ ಬಂದು ನಿಂತಾಗ ಏನ ಮಾತಾಡುತ್ತಾ ಹೋಯಿತು. ಇಲ್ಲಿ ಬಂದು ನಿಂತು ಯಾರೆಲ್ಲ ಮಾತಾಡ್ತಾರೆ ಅವ್ರಿಗೆ ಗೊತ್ತುಂಟು ಲೀಡಿಂಗ್ ಅಂದರೆ ಏನಂತ ಗೊತ್ತುಂಟು. ಕೆಲವೊಂದು ಸರಿ ನಾವು ಇದು ಮಾಡಿದ್ದು ಬರುವುದಿಲ್ಲ. ಬಟ್ ದೇವರ ಹೃದಯವೇ ತನ್ನ ಮಕ್ಕಳ ಕುರಿತಾಗಿ ಪ್ರಕಟ ಆಗೋದು. ಹಲ್ಲೆಲೂಯಾ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ಗಾಡ್ ಇಸ್ ಗುಡ್. ಅಂತ ದೇವರು ನಮ್ಮ ತಂದೆಯಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೊಮ್ಮೆ ಹೇಳ್ತೇನೆ, ಆತನಿಗಾಗಿರುವಂಥ ಪಾತ್ರೆಗಳು ನಿಲ್ಲೋಣ. ಆತನಿಗಾಗಿ ಉಪಯೋಗವಾಗುವುದಕ್ಕಾಗಿ ನಮ್ಮನ್ನು ಒಂದು ವೇಳೆ ಸಮರ್ಪಣೆ ಮಾಡಬೇಕಾದ ವಿಷಯ ಇರುತ್ತೆ, ಅದು ಸಮರ್ಪಣೆ ಮಾಡೋಣ. ಸ್ವಲ್ಪ ರೂಟ್ ಆಚೆ ಹೋಗಿದ್ರೆ ಬರೋಣ, ನಮ್ಮ ರೂಟ್ಗೆ ಬರೋಣ. ನಾವು ಅದಲ್ಲ, ಆ ರೂಟಲ್ಲಿ ಹೋಗಬೇಕಾದವರಲ್ಲ. ನಾವು ದೇವರಿಗಾಗಿ ಈ ರೂಟಲ್ಲಿ ಹೋಗಬೇಕಾದವರು, ಕ್ರಿಸ್ತನ್ ಎಂಬ ಮಾರ್ಗದಲ್ಲಿ ಹೋಗಬೇಕಾದವರು. ಹಲ್ಲೆಲೂಯಾ. ಕಮಾನ್ ಚರ್ಚ್, ಎದ್ದು ನಿಂತ್ಕೊಳ್ಳೋಣ. ಒಂದು ಕ್ಷಣ ಎದ್ದು ನಿಂತ್ಕೊಳ್ಳೋಣ. ಲೈವನ್ನು ನಾವು ಪ್ರಾರ್ಥನೆ ಮೂಲಕ ಮುಗಿಸೋಣ. ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯಕ್ಕೋಸ್ಕರ ಸ್ತೋತ್ರ ಸಲ್ಲಿಸ್ತೇನೆ. ನೀನು ಮಾತನಾಡಿದ್ದಿ, ಇನ್ನು ಕಂಟಿನ್ಯೂ ಆಗಿ ಮಾತನಾಡು. ಯೇಸುವೇ ನಿನಗೆ ಸ್ತೋತ್ರ. ರಾಜನೇ ನಿನಗೆ ಸ್ತೋತ್ರ. ಒಡೆಯನೇ ನಿನಗೆ ಸ್ತೋತ್ರ. ಅರಸನೇ ನಿನಗೆ ಸ್ತೋತ್ರ. ಲೈವಲ್ಲಿ ಈಗ ವೀಕ್ಷಿಸ್ತಿರುವವರನ್ನು, ಮುಂದಕ್ಕೆ ವೀಕ್ಷಿಸುವವರನ್ನು ಎಲ್ಲರನ್ನ ಆಶೀರ್ವದಿಸು, ಬಲಪಡಿಸಿ ಕಾಪಾಡು, ಬ್ಲೆಸ್ ಮಾಡು. ಇನ್ ಜೀಸಸ್ ನೇಮ್ ಆಮೆನ್. ಪ್ರಿಯರೇ, ಸಭೆಯೇ, ಹೇಳಿ ಒಂದು ನಿಮಿಷ. ಪ್ರಿಯರೇ, ನಮ್ಮನ್ನು ವೀಕ್ಷಿಸ್ತಿರುವಂಥ ಪ್ರಿಯರೇ, ನೀವು ಕಂಟಿನ್ಯೂ ಆಗಿ ವೀಕ್ಷಿಸಿರಿ ಮತ್ತು ಲೈವನ್ನು ಶೇರ್ ಮಾಡಿರಿ. ಓಕೆ, ಲೈಕ್ ಕೊಡ್ರಿ, ಶೇರ್ ಮಾಡಿರಿ. ಗಾಡ್ ಬ್ಲೆಸ್ ಯು ಆಲ್. ಮತ್ತು ಓಕೆ, ಒಂದು ಪ್ರೇಯರ್ ರಿಕ್ವೆಸ್ಟ್ ಇದೆ ಅಂತೆ. ಏನು ಪ್ರೇಯರ್ ರಿಕ್ವೆಸ್ಟ್? ಮ್ಯಾಂಗ್ಳೂರು. ಯಾರು ಅದು? ಏನು ಹೆಸರಲ್ಲ? ಓಕೆ, ನಾವು ಪ್ರಾರ್ಥನೆ ಮಾಡೋಣ. ಅವರು ರಿಟರ್ನಿಂಗ್ ಅಲ್ಲ, ಓಕೆ, ಅವರು ಪ್ರಯಾಣದಲ್ಲಿದ್ದಾರೆ. ಅದಕ್ಕೆ ಪ್ರಾರ್ಥನೆಯನ್ನು ಕೇಳಿಕೊಳ್ತಾರೆ. ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ದೇವಾದಿ ದೇವನೇ, ರಾಜಾದಿ ರಾಜನೇ, ಈ ದಿನದಲ್ಲಿ ಪ್ರಯಾಣ ಬೆಳೆಸಲಿಕ್ಕಿರುವಂಥ ನಿನ್ನ ಮಕ್ಕಳನ್ನು ಕರುಣಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸಭೆ ಒಟ್ಟಾಗಿ ನಿನ್ನ ಮಹಿಮೆಗಾಗಿ ಉಪಯೋಗವಾಗುವಂಥ ಪಾತ್ರೆಗಳು ನಾವು ಒಟ್ಟಾಗಿ ಏಕ ಮನಸ್ಸಿನಿಂದ ಇವರ ಪ್ರಯಾಣವನ್ನು ಆಶೀರ್ವದಿಸು, ಅವರ ಜೀವಿತವನ್ನು ಆಶೀರ್ವದಿಸು, ಅವರ ಕುಟುಂಬವನ್ನು ಆಶೀರ್ವದಿಸು. ಬ್ಲೆಸ್ ಆಗಲಿ, ಶುಭಕರವಾಗಿರಲಿ ಪ್ರಯಾಣ ಮತ್ತು ಸುಖಕರವಾಗಿರಲಿ. ಇನ್ ಜೀಸಸ್ ನೇಮ್ ಲಾರ್ಡ್, ಆಮೆನ್.